ತೋರಿಸುವಂತ ಆ ಪಾಠಗಳಾದರೂ ಏನು ಪ್ರಿಯ. Now when I read this verse, ಈ ವಚನವನ್ನು ನಾವು ಓದಿದಾಗ starting in the beginning, ಪ್ರಾರಂಭದಲ್ಲಿ I was very disturbed. ನಾನು ಬಹಳ ಗಲಿಬಿಲಿಗೊಂಡೆ. But afterwards, God began to show me certain new truths. ಕ್ರಿಸ್ತನು ನನಗೆ ಒಂದು ಹೊಸ ಸತ್ಯಾಂಶಗಳನ್ನು ನನಗೆ ತೋರಿಸುವುದೇನು. And let me tell you, never get afraid of darkness in your life. ನಿನ್ನ ಜೀವಿತದಲ್ಲಿ ಕತ್ತಲೆಯ ಭಾಗದಲ್ಲಿ ನೀನು ನಡೀತಾ ಇರಬೇಕಾದ್ರೆ ನಿನಗೆ ನೋವುಗಳು, ಹಿಂಸೆಗಳು ಮೇಲೆ ಕೆಳಗಾದಾಗ ಭಯ ಪಡಬೇಡ್ರಿ. I will give you 5 great truths from this verse. ಈ ವಚನದಿಂದ ನಿನಗೆ 5 ಪ್ರಾಮುಖ್ಯವಾದಂತ ಸತ್ಯಾಂಶಗಳು ನಿನಗೆ ನಾನು ತೋರಿಸುತ್ತೇನೆ ಪ್ರಿಯರೇ. And that will change the entire destiny of your life. ನಿನ್ನ ಜೀವಿತದ ಪ್ರತಿಯೊಂದು ಗುರಿಗಳನ್ನು ಬದಲಾಯಿಸಿ ಇಡುತ್ತದೆ ಪ್ರಿಯರೇ. And this words speaks louder than 10,000 preachers preaching every day in your television. ಈ ವಚನಗಳು ಪ್ರಿಯರೇ ಬಹಳ ಜೋರಾಗಿ ಮಾತನಾಡುತ್ತದೆ. 10,000 ಸಂದೇಶಕರು ಟೆಲಿವಿಷನ್ ಮಾತಾಡೋದಕ್ಕಿಂತ ಈ ವಚನವು ಬಹಳ ಜೋರಾಗಿ ಮಾತನಾಡ್ತಾ ಇದೆ. And let me give you 5 beautiful truths. 5 ಪ್ರಾಮುಖ್ಯವಾದ ಸತ್ಯಾಂಶ ಪ್ರಿಯರೇ. ಫಸ್ಟ್ ಒನ್, ಮೊದಲನೆಯ ಪ್ರಾಮುಖ್ಯವಾದ ಸತ್ಯಾಂಶ, the greatest devotions come up in deep darkness. Great devotions come up in deep darkness. ದೊಡ್ಡವಾದ ಭಕ್ತಿಯು ಆಳವಾದ ಕತ್ತಲೆಯಿಂದ ಜನ್ಮಗೊಳ್ಳುತ್ತದೆ ಪ್ರಿಯರೇ. ದೊಡ್ಡವಾದಂತ ಭಕ್ತಿಗಳು ಇಲ್ಲ, ಆಳವಾದಂತ ಭಕ್ತಿಯು ಆಳವಾದ ಕತ್ತಲೆಗಳಿಂದ ಜನ್ಮಗೊಳ್ಳುತ್ತದೆ ಪ್ರಿಯರೇ. I want you to read verse 10. 10ನೇ ವಚನ ದಯಮಾಡಿ ನನಗಾಗಿ ಓದಿಕೊಳ್ಳ್ರಿ. ನಿಮ್ಮೊಳಗೆ ಕರ್ತನಿಗೆ ಭಯಪಟ್ಟು ಆತನ ಸೇವಕನ ಸ್ವರವನ್ನು ಕೇಳಿ ಬೆಳಕಿಲ್ಲದೆ ಕತ್ತಲೆಯಲ್ಲಿ ನಡೆಯುವವನು ಯಾರು? You know what the Bible says? ಸತ್ಯವೇದ ಹೇಳ್ತಿದೆ ಗೊತ್ತ್ರಿ? Who among you fears the Lord? ಯಾರು ದೇವರಿಗೆ ಭಯಪಡುತ್ತೀರೋ, ದೇವರ ಸೇವಕನ ವಾಕ್ಯಕ್ಕೆ ವಿಧೇಯರಾಗ್ತಾ ಇದ್ದೀರೋ, ಕತ್ತಲೆಯಲ್ಲಿ ನೀವು ನಡೆಯುತ್ತಾ ಇದ್ದೀರೋ. Now this is where they puts a question mark. ಇಲ್ಲಿ ಒಂದು ನಮಗೆ ಏನಾಗ್ತದೆ ಗೊತ್ತ್ರಿ? ಒಂದು ದೊಡ್ಡವಾದಂತ ಒಂದು ಪ್ರಶ್ನೆಗಳು ನಮ್ಮ ಜೀವಿತದಲ್ಲಿ ಬಿದ್ದು ಬಿಡುತ್ತದೆ. ಅರೆ, ದೇವರಿಗೆ ಭಯಪಡ್ತಾ ಇದ್ದೇನೆ, ದೇವರಿಗೆ ವಿಧೇಯನಾಗ್ತಾ ಇದ್ದೇನೆ ಮತ್ತು ಕತ್ತಲೆಯಲ್ಲಿಯೂ ಸಹ ನಡೆಯುತ್ತೇನೆ. ನೆನಪಿಟ್ಟುಕೊಳ್ಳ್ರಿ, ಹಳೆ ಕಾಲದಲ್ಲಿ ಕ್ಯಾಮೆರಾಗಳು ಯೂಸ್ ಮಾಡ್ತಾ ಇರಬೇಕಾದ್ರೆ ಅದ್ರ ಒಳಗೆ ಒಂದು ರೋಲ್ಗಳು ಇರ್ತಿದ್ರಿ, ಅದಕ್ಕೆ ನೆಗೆಟಿವ್ ಅಂತ ಕರಿತಿದ್ವಿ. ಅದನ್ನ ಏನ್ ಮಾಡ್ತಾ ಇದ್ರು ಅಂತ ನೆಗೆಟಿವ್ ತೊಳಿತಾ ಇರಬೇಕಾದ್ರೆ ಇಂಥ ಬೆಳಕಿನಲ್ಲಿ ಅದನ್ನು ತೊಳಿತಾ ಇದ್ದಿಲ್ಲರೆ ಕತ್ತಲೆಯ ಒಂದು ರೂಮಿನಲ್ಲಿ ಅದನ್ನ ಏನ್ ಮಾಡ್ತಾ ಇದ್ರು, ತೊಳೆದಾಗ ಆ ಫೋಟೋ ಪ್ರಿಂಟ್ ಅದನ್ನು ಬಂದಾಗ ಅದು ಸುಂದರವಾಗಿ ಬೆಳಕಿನಲ್ಲಿ ಏನು ತೆಗೆದಿತ್ತೋ ಅದು ಕತ್ತಲೆಯಲ್ಲಿ ಅದೇನಾಗ್ತಿತ್ತು ಪ್ರಿಯರೇ ತೊಳೆಯಲ್ಪಡ್ತಾ ಇತ್ತು. ಯಾವಾಗ ಅದು ತೊಳೆಯಲ್ಪಡ್ತಾ ಅದು ಹೊರಗೆ ತಂದಾಗ ಅದು ಬಹಳ ಸುಂದರವಾಗಿ ನಮ್ಮ ಮುಂದೆ ಕಾಣ್ತಾ ಇತ್ತು ಪ್ರಿಯರೇ. ನೆನಪಿಟ್ಟುಕೊಳ್ಳ್ರಿ, ಬಹಳ ಬಹಳ ಭಕ್ತಿಗಳು ನಿನಗೇನಾಗಿದೆ ಪ್ರಿಯರೇ, ಆಳವಾದ ಕತ್ತಲೆಯ ಸಮಯದಲ್ಲಿ ನಿನಗೆ ಗೊತ್ತಾಗಿದೆ ಪ್ರಿಯರೇ. ನಾನು ನಿಮಗೊಂದು ವಚನ ನಿಮಗೆ ತೋರಿಸುತ್ತೇನೆ ಪ್ರಿಯರೇ, and that will become a blessing to you. ಅದು ನಿಮಗೆ ಆಶೀರ್ವಾದವಾಗ್ತದೆ. 2ನೇ ಕೊರಿಂಥ 4ನೇ ಅಧ್ಯಾಯ 8ನೇ ವಚನ ನನಗಾಗಿ ಓದಿಕೊಳ್ಳ್ರಿ ಪ್ರಿಯರೇ. 2ನೇ ಕೊರಿಂಥ 4ನೇ ಅಧ್ಯಾಯ 8ನೇ ವಚನ ಪ್ರಿಯರೇ. Book of 2 Corinthians chapter 4 and verse 8. ಎಲ್ಲಾ ಕಡೆಗಳಲ್ಲಿ ನಮಗೆ ಕಳವಳವಿದ್ದರೂ ನಾವು ಸಂಕಟ ಪಡುವವರಲ್ಲ. ನಾವು ದಿಕ್ಕು ಕಾಣದವರಾಗಿದ್ದರೂ ಕೇವಲ ದೆಸೆಗೆಟ್ಟವರಲ್ಲ. ಹಿಂಸೆ ಪಡುವವರಾಗಿದ್ದರೂ ಕೈ ಬಿಡಲ್ಪಟ್ಟವರಲ್ಲ. ಕೆಡವಲ್ಪಟ್ಟವರಾಗಿದ್ದರೂ ನಾಶವಾದವರಲ್ಲ. ಯೇಸುವಿನ ಜೀವವು ನಮ್ಮ ದೇಹದಲ್ಲಿ ಉಂಟೆಂದು ತೋರಿ ಬರುವುದಕ್ಕಾಗಿ ಕರ್ತನಾದ ಯೇಸುವಿನ ಮರಣವನ್ನು ನಾವು ಯಾವಾಗಲೂ ದೇಹದಲ್ಲಿ ಹೊರುತ್ತಾ ಇದ್ದೇವೆ. Now listen to this verse. Do you know what Paul says? Paul ಏನು ಹೇಳ್ತಾ ಇದ್ದಾನೆ ಗೊತ್ತ್ರಿ? Paul says we are hard pressed on every side. ಪ್ರತಿ ಒಂದು ಭಾಗದಲ್ಲಿ ನಮಗೆ ಒತ್ತಡಗಳಿವೆ. And not only that, ಅದಷ್ಟೇ ಅಲ್ಲದೆ, but not despair. We are persecuted, we are abandoned, we are struck down, but not destroyed. ನಮಗೆ ಹಿಂಸೆ ಆಗ್ತಾ ಇದೆ, ನಮಗೆ ನೋವುಗಳಾಗ್ತಾ ಇದೆ, ನಮಗೆ ಕೆಳಗೆ ಹಾಕಲ್ಪಡ್ತಾ ಇದೆ, ಆದರೆ ನಾವು ನಾಶನಗೊಳ್ಳಲಿಲ್ಲ. ನಾವು ಕತ್ತಲೆಯ ಭಾಗದಲ್ಲಿ, ಆ ಕಷ್ಟದಲ್ಲಿ ನಾವು ನಡೆಯುತ್ತಾ ಇದ್ದೇವೆ, ದುಃಖದಲ್ಲಿ ನಡೆಯುತ್ತಾ ಇದ್ದೇವೆ, ಅದು ಹೋರಾಟಗಳನ್ನು ಮಾಡುತ್ತಾ ಇದ್ದೇವೆ, ಆದರೂ ಪ್ರಿಯರೇ ನಾವು ತಳ್ಳಲ್ಪಡಲಿಲ್ಲ. And you know what he says? ಅದನ್ನ ಏನು ಹೇಳ್ತಾ ಇದ್ದಾನೆ ಗೊತ್ತ್ರಿ? If you read exactly a little verse back, 6ನೇ ವಚನದಿಂದ ಓದಿದಾಗ the Bible says, ಸತ್ಯವೇದ ಹೇಳ್ತದೆ, for God said, ದೇವರು ಹೇಳಿದನು, let light shine out of darkness. ಕತ್ತಲೆಯಲ್ಲಿ ಬೆಳಕು ಏನಾಗಲಿ, ಪ್ರಕಾಶಿಸಲಿ. Made his light shine in our heart. ಅದರ ಬೆಳಕು ನಮ್ಮ ಹೃದಯದಲ್ಲಿ ಪ್ರಕಾಶಿಸಿತು.
to give us light of the knowledge of the glory of God in the face of Christ. ಕ್ರಿಸ್ತನ ಮಹಿಮೆಯಲ್ಲಿ ಆತನ ದೇವರ ಕ್ರಿಸ್ತನ ಜ್ಞಾನವನ್ನು ನಮಗೆ ಆತನು ಕೊಟ್ಟನು ಪ್ರಿಯರೇ. And the 7th verse says, 7ನೇ ವಚನ ಹೀಗೆ ಹೇಳ್ತದೆ, but we have these treasures in jars of clay to show this all surpassing power from God and not from us. He says there is a power of God within us. ನಮ್ಮ ಒಳಗೆ ಒಂದು ಬಲವಾದ ದೇವರ ಶಕ್ತಿಯು ನನ್ನ ಒಳಗೆ ಇದೆ. You know what the Bible says? ಸತ್ಯವೇದ ಬಹಳ ಸುಂದರವಾಗಿ ಹೇಳ್ತದೆ, ನಿನ್ನ ದೈವಿಕವಾದ ಭಕ್ತಿಯು, ನಿನ್ನ ದೈವಿಕವಾದಂತ ಸತ್ಯಾಂಶಗಳು, ನಿನ್ನ ದೈವಿಕವಾದಂತ ಆ ಒಂದು ಗುಣಲಕ್ಷಣಗಳು, ಆ ಗುರುತುಗಳು ಪ್ರಿಯರೇ, ಯಾವಾಗ ನಿನ್ನ ಕತ್ತಲೆಯ ಭಾಗದಲ್ಲಿ ನೀನು ನಡೆಯುತ್ತೀಯೋ ಆವಾಗ ನಿನ್ನ ಜೀವನದ ನಿಜವಾದ ಸತ್ಯಾಂಶಗಳು ನಿನಗೆ ತಿಳಿತೀವಿ ಪ್ರಿಯರೇ. ನಿನಗೆ ಕಷ್ಟ ಬರಲಿ, ದುಃಖ ಬರಲಿ, ನೋವುಗಳು ಬರಲಿ, ಹಿಂಸೆಗಳು ಬರಲಿ, ಏನೇ ಬಂದರೂ ಪ್ರಿಯರೇ, ನಿನ್ನ ಭಕ್ತಿಯು ಕ್ರಿಸ್ತನಿಗಾಗಿ ಹೇಗಾಗಿದೆಯೋ, ಹೇಗೆ ಎಷ್ಟು ದೃಢವಾಗಿ ನಿಂತಿದೆಯೋ ಅದರ ಮೂಲಕ ನಿನಗೆ ತೋರಿಸಲ್ಪಡ್ತದೆ. Let me tell you a story. ನಾನು ನಿಮಗೊಂದು ಕಥೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ. And this is a true story. ಇದು ನಡೆದಂತ ಒಂದು ಘಟನೆ. ಒಂದು ದಿವಸ ಒಂದು ಗಂಡನು ಒಂದು ದೊಡ್ಡವಾದಂತ ಒಂದು ಬಿಸ್ನೆಸ್ ಮಾಡ್ತಾ ಇದ್ದ. ಆಕೆ ಹೆಂಡತಿಯು ನಿಜವಾಗಿ ಭಯಭಕ್ತಿ ಉಳ್ಳ ಒಂದು ಸ್ತ್ರೀಯಾಗಿದ್ದಳು ಪ್ರಿಯರೇ. ಗಂಡನಿಗೆ ಸಿಕ್ಕಾಪಟ್ಟೆ ರೊಕ್ಕ ಇದ್ರೆ ಆತನಿಗೆ ಏನಾಗಿತ್ತು ಪ್ರಿಯರೇ, ದೊಡ್ಡ ಅರಮನೆಯ ಹಾಗೆ ಬಂಗ್ಲೋಗಳು ಇದ್ದವ್ರೆ, ಹಣಗಳು ಇದ್ದವು, ಕಾರುಗಳು ಇದ್ದವು, ಆತನ ಮನೆಯಲ್ಲಿ ಕೆಲಸಗಾರರು ಇದ್ದವು, ಎಲ್ಲ ಇದ್ದರು. ಆದ್ರೆ ಗಂಡನಿಗೆ ಒಂದು ಏನಾಗಿತ್ತು ಅಂತಂದ್ರೆ, ಈಗ ಯೇಸು ಸ್ವಾಮಿ ನಂಬಿದ ನಿಮಿತ್ತವಾಗಿ ಆತನು ಯಾವಾಗಲೂ ಆಕೆಗೆ ಇಷ್ಟಪಡಲಿಲ್ಲ. ಆಕೆ ಯಾತನು ಯಾವಾಗಲೂ ಆಕೆಗೆ ಏನ್ ಮಾಡ್ತಾ ಇದ್ದಾರೆ, ದೂಷಣೆ ಮಾಡ್ತಾ ಇದ್ದ, ಬಡಿತಿದ್ದಾರೆ. ಎಷ್ಟೋ ಸಾರಿ ನಾನು ನೋಡ್ತಾ ಇರಬೇಕಾದ್ರೆ ಆತನು ಕುಡಿದು ಬಂದು ಆಕೆಗೆ ಏನ್ ಮಾಡ್ತಾ ಇದ್ದ ಪ್ರಿಯರೇ, ಬಹಳ ಹೊಡಿತಾ ಇದ್ದಾರೆ. ಎಷ್ಟೋ ಬೆಳಗ್ಗೆ ಮುಂಜಾನೆ ಆಕೆ ನೋವಿನಿಂದ ಏಳಬೇಕಾದಂತ ಒಂದು ಪರಿಸ್ಥಿತಿಗಳು ಬಂದವು. ದಿವಸಗಳು ದಾಟಿದವು, ತಿಂಗಳುಗಳು ದಾಟಿದವು. ಒಂದು ದಿವಸ ಇಂಥ ಪರಿಸ್ಥಿತಿ ಬಂತಂತಂದ್ರೆ ಆಕೆಗೆ ಮನೆ ಬಿಟ್ಟು ಹೊರಗು ಹಾಕಿದ್ದ ಪ್ರಿಯರೇ. ಆದ್ರೆ ಆಕೆ ನಂಬಿಕೆಗಳಿಂದ ಆಕೆ ಏನ್ ಮಾಡಲಿಲ್ಲ, ಆಕೆ ಹಿಂದೆ ಸರಿಯಲಿಲ್ಲ. ಆಕೆ ನಂಬಿಕೆಗಳಲ್ಲಿ ದೃಢವಾಗಿ ಕ್ರಿಸ್ತನಿಗಾಗಿ ಆಕೆ ಏನ್ ಮಾಡಿದಳು ಪ್ರಿಯರೇ, ದೃಢವಾಗಿ ನಿಂತಿದ್ದಳು ಪ್ರಿಯರೇ. ಒಂದು ದಿವಸ ಹೀಗೆ ಘಟನೆ ನಡೀತು ಪ್ರಿಯರೇ. ಆಕೆಯು ಪ್ರತಿ ದಿವಸ ಗಂಡನ ಮನೆಗೆ ಬಂದಾಗ, ಆತನು ಕುಡಿದು ಬಂದಾಗ ಆತನ ಏನ್ ಮಾಡ್ತಿದ್ದ, ಆಕೆ ಏನ್ ಮಾಡ್ತಿದ್ದಾರೆ, ಆಕೆ ತೆಗೆದುಕೊಂಡು ಆತನ ಹಾಸಿಗೆ ಮೇಲೆ ಹಾಕಿ ಆತನ ಶೂಸ್ ಗಳನ್ನು ತೆಗೆದು ಆಕೆ ಏನ್ ಮಾಡ್ತಾರೆ, ಆತನ ಮೇಲೆ ಬ್ಲಾಂಕೆಟ್ ಗಳನ್ನು ಹಾಕಿ ಮಲಗಲಿಕ್ಕೆ ಬಿಡ್ತಾ ಇದ್ರು ಪ್ರಿಯರೇ. ಒಂದು ದಿವಸ ಈ ಗಂಡನ ಬಿಸಿನೆಸ್ ಗಳೆಲ್ಲ ನಾಶವಾಯಿತು ಪ್ರಿಯರೇ. ಇಂಥ ನಾಶವಾಯಿತು ಅಂತಂದ್ರೆ ಓವರ್ ನೈಟ್ ಹಿ ಲಾಸ್ಟ್ ದ ಹೋಲ್ ಬಿಸಿನೆಸ್. ಒಂದೇ ರಾತ್ರಿಯಲ್ಲಿ ಎಲ್ಲಾ ಸಂಗತಿಗಳನ್ನು ಆತನ ಏನ್ ಮಾಡಿದನು ಪ್ರಿಯರೇ, ಆತನ ಕಳೆದುಕೊಂಡಾರೆ. ಅಂಡ್ he was in a great problem. ಆತನಿಗೆ ದೊಡ್ಡದಾದಂತ ಒಂದು ಸಮಸ್ಯೆಗಳಿದ್ದನು ಪ್ರಿಯರೇ. That night, ಆ ರಾತ್ರಿ ಆತನು ತಿರುಗಿ ಬಾಗಿಲುಗಳನ್ನು ಬಾರಿಸಿದಾಗ ಪ್ರಿಯರೇ, ಹೆಂಡತಿಗೆ ಗೊತ್ತಿತ್ತು ಆತನ ಎಲ್ಲ ಕಳೆದುಕೊಂಡಿದ್ದಾನಂತೆ. ಸಂತೋಷದಿಂದ ಮತ್ತೆ ಬಾಗಿಲುಗಳನ್ನು ತೆರೆದಳು ಪ್ರಿಯರೇ. ತೆರೆದ ಆತನನ್ನು ಮತ್ತೆ ಆತನ ಸುಸ್ವಾಗತ ಮಾಡಿ ಆಕೆಗೆ ಆತನ ಬೆಡ್ ಮೇಲೆ ಹಾಕಿ ಆತನ ಶೂಸ್ ಗಳನ್ನು, ಸಾಕ್ಸ್ ಗಳನ್ನು ತೆಗಿತಾ ಇರಬೇಕಾದ್ರೆ ಆತನು ಎದ್ದು ಜೋರಾಗಿ ಆತನ ಅಳಲಿಕ್ಕೆ ಪ್ರಾರಂಭ ಮಾಡಿದ. ಆತನು ಇಷ್ಟು ದುಃಖದಿಂದ ಅಂತಂದ್ರೆ ಆತನು ಹೇಳಿದ, ನಾನು ನಂಬಿದವರ ಪ್ರತಿಯೊಬ್ಬರನ್ನು ನನ್ನನ್ನು ಕೈ ಬಿಟ್ಟು ಬಿಟ್ಟಿರು. ನಾನು ನಂಬಿದ ಪ್ರತಿಯೊಬ್ಬರು ನನ್ನನ್ನು ಕೈ ಬಿಟ್ಟರು. ನಾನು ಯಾರನ್ನ ಮೇಲೆ ಹಾಕಿಕೊಂಡಿದ್ದೀನೋ ಅವರು ನನ್ನನ್ನು ತಲೆ ಹಾಕಿದರು. ಯಾರ ಮೇಲೆ ನಾನು ಯೋಚನೆ ಮಾಡಿದ್ದೇನೆ ಇವರು ನನ್ನವರು ಅಂತ ಹೇಳಿದವರು ಎಲ್ಲರೂ ನನ್ನನ್ನು ತಲೆ ಹಾಕಿದರು. ಆದರೆ ನಾನು ಯಾವಾಗಲೂ ಸಹ ನೀನು ಯೇಸು ಸ್ವಾಮಿ ನಂಬಿದ ನಿಮಿತ್ತವಾಗಿ ನೀನು ನನ್ನವಳು ಅಂತ ಯಾವಾಗಲೂ ಯೋಚನೆ ಮಾಡಲಿಲ್ಲ. ನಿನಗೆ ಹೊಡೆದೆ, ಬಡದೆ, ಕೆಟ್ಟಾದ ಸಂಗತಿಗಳನ್ನು ಮಾಡಿದೆ. ಆದರೂ ಸಹ ಇವತ್ತು ಎಲ್ಲಾ ಕಳ್ಕೊಂಡು ನನ್ನನ್ನು ಪ್ರೀತಿಯಿಂದ ನೀನು ಸುಸ್ವಾಗತ ಮಾಡಿದೆಯಲ್ಲ, ನಿನ್ನ ಒಳಗೆ ಇರುವಂತ ಆ ಯೇಸು ಸ್ವಾಮಿ ನನಗೆ ಬೇಕು ಅಂತ ಹೇಳಿ ಅವತ್ತು ಆತನ ರಕ್ಷಣೆ ಹೊಂದಿದನು ಪ್ರಿಯರೇ. ನನ್ನ ಜೀವನದಲ್ಲಿ ಯಾವ ತರವಾದ ಕಷ್ಟಗಳಲ್ಲಿ ಹೋಗ್ತಾ ಇದ್ದೇವೋ, ಯಾವ ತರವಾದ ಹೋರಾಟಗಳಲ್ಲಿ ಹೋಗ್ತಾ ಇದ್ದೇವೋ, ಯಾವ ನೋವಿನಲ್ಲಿ ಹೋಗ್ತಾವೋ, ಜನರು ನಿನ್ನನ್ನು ತಿರಸ್ಕರಿಸಬಹುದ್ರೆ, ಜನರು ನಿನ್ನಂತರ ಹಾಕಬಹುದು ಪ್ರಿಯರೇ. ಇವತ್ತು ಬೆಳಗ್ಗೆ ಮುಂಜಾನೆ ನಾನು ಒಬ್ಬರಿಗೆ ಈ ಸಂಗತಿಗಳನ್ನು ಓದುತ್ತಾ ಇದ್ದೇನೆ. And let me read it for you. ನಾನು ನಿಮಗೆ ಈ ಸಂಗತಿಯನ್ನು ಓದುತ್ತೇನೆ ಪ್ರಿಯರೇ. Sometimes we love wrong people for right reasons. ಸ್ವಲ್ಪ ಸಮಯದಲ್ಲಿ ತಪ್ಪಾದ ವ್ಯಕ್ತಿಗಳನ್ನು ಸರಿಯಾದ ಕಾರಣಕ್ಕೆ ಪ್ರೀತಿ ಮಾಡುತ್ತಾರೆ. But they will be there with you till they get a benefit from you and blame you for the mistake what they have done. ಅವರು ನಿಮ್ಮೊಟ್ಟಿಗೆ ಎಲ್ಲಿವರೆಗೂ ಲಾಭ ಸಿಗುತ್ತದೆ ನಿಮ್ಮೊಟ್ಟಿಗೆ ಇರ್ತಾರೆ. ಅವರು ಮಾಡಿದಂತ ತಪ್ಪಿನ ನಿಮಿತ್ತವಾಗಿ ನಿನ್ನನ್ನೇ ದೂಷಿಸುತ್ತಾರೆ. They go far from you and speak bad about you for the wrong what they have done and poisoned the hearts of the people. ಅವರು ನಿನ್ನಿಂದ ಬಿಟ್ಟು ದೂರವಾಗಿ ಹೋಗಿ
ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡಿ ಜನರ ಹೃದಯದಲ್ಲಿ ನಿನ್ನ ಬಗ್ಗೆ ವಿಷಯವನ್ನು ಹಾಕ್ತಾರೆ. and justify their righteous, ಅವರು ನೀತಿವಂತರಂತೆ ಅವರು ಹೇಳುತ್ತಾರೆ. remember, it is better to trust a sinner than a hypocrite saint. ಒಂದು ಹೊರಗಿರುವಂತ ಪಾಪಿಯನ್ನು ಭರವಸೆ ಮಾಡಬಹುದು, ಸಭೆಯಲ್ಲಿ ಇರುವಂತ ಕಪಟಿಯಾದಂತ ಸತ್ತನನ್ನು ಭರವಸೆ ಮಾಡಲಿಕ್ಕೆ ಆಗುವುದಿಲ್ಲ. ಪ್ರಿಯರೇ, ನಿನ್ನ ಜೀವನದಲ್ಲಿ ಇವರೆಲ್ಲ ನಿನ್ನ ಭೇಟಿಯಾಗ್ತಾರೆ. ನಿನ್ನ ಜೀವನದಲ್ಲಿ ಇವೆಲ್ಲ ಹೋರಾಟಗಳು ನಿನ್ನ ಜೀವಿತದಲ್ಲಿ ಬರ್ತದೆ. ಪ್ರಿಯರೇ, ಭಯ ಪಡಬೇಡ್ರಿ. ನಿನ್ನ ನಿಜವಾದ ಭಕ್ತಿಯು ಯಾವಾಗ ಗೊತ್ತಾಗ್ತದೆ ಗೊತ್ತ್ರಿ? ಯಾವಾಗ ಪ್ರಿಯರೇ ನಿನ್ನ ನಂಬಿಕೆಯಲ್ಲಿ ಹಿಂದೆ ಸರಿಯದೆ ದೃಢವಾಗಿ ನೀನು ಮುಂದೆ ಹೋಗ್ತಾ ಇರಬೇಕಾದ್ರೆ, ನಿನ್ನ ಕತ್ತಲೆಯ ಸಮಯದಲ್ಲಿ ಏನೇ ಬಂದರೂ ಚಿಂತೆ ಇಲ್ಲ. ನಾನು ಕ್ರಿಸ್ತನಿಗಾಗಿಯೇ ಬದುಕುತ್ತೇನೆ, ಕ್ರಿಸ್ತನಿಗಾಗಿಯೇ ಸಾಯುತ್ತೇನೆ ಎಂಬುದಕ್ಕಾಗಿ ನೀನು ಯಾವಾಗ ದೃಢವಾಗಿ ನಿಲ್ಲುತ್ತೀಯೋ ಪ್ರಿಯರೇ, ನಿನ್ನ ಜೀವನದಲ್ಲಿ ಒಂದು ವ್ಯತ್ಯಾಸಗಳು ಕಾಣ್ತೀವಿ ಪ್ರಿಯರೇ. And listen to me very carefully. ನನ್ನ ಲಕ್ಷ್ಯ ಕೊಟ್ಟು ಕೇಳ್ರಿ ಪ್ರಿಯರೇ. The man who goes into the deepest darkness is a man who has influenced the people in the deepest darkness. ಯಾವ ವ್ಯಕ್ತಿ ಪ್ರಿಯರೇ ಆಳವಾದ ಘೋರವಾದ ಕತ್ತಲೆಯಲ್ಲಿ ದಾಟಿ ಬರ್ತಾನೋ, ಆ ವ್ಯಕ್ತಿಯು ಪ್ರಿಯರೇ ಯಾರು ಆಳವಾದ ಕತ್ತಲೆಯಲ್ಲಿ ಇದ್ದಾರೋ ಅವರಿಗೆ ಆತನು ಪ್ರಭಾವ ಬೀರಿದ್ದಾನೆ. ಪ್ರಿಯರೇ, ಇವತ್ತು ನಿನ್ನ ಗಂಡನಿಗೆ ಹೊಡಿತಾ ಇರಬಹುದ್ರಿ, ನಿನ್ನ ಹೆಂಡತಿ ನಿನ್ನ ಅಸಹ್ಯ ಮಾಡ್ತಾ ಇರಬಹುದು, ನಿನ್ನ ಜನರು ನಿನ್ನನ್ನು ತಳ್ಳಿ ಹಾಕಿರಬಹುದು, ಜನರು ನಿನ್ನನ್ನು ಹೊರಗೆ ಕಳ್ತಾ ಇರಬಹುದು, ಯಾರು ನಿನ್ನನ್ನು ಸೇರಲಾರದೆ ಇರಬಹುದು. ಚಿಂತೆ ಮಾಡಬೇಡ್ರಿ ಪ್ರಿಯರೇ, ನೀನು ಕ್ರಿಸ್ತನಿಗಾಗಿ ದೃಢವಾಗಿ ನಿಂತುಕೊಳ್ಳ್ರಿ ಪ್ರಿಯರೇ. ನಿನ್ನ ಭಕ್ತಿಯು ಅಲ್ಲಿನಿಂದಲೇ ಪ್ರಾರಂಭವಾಗ್ತದೆ ಪ್ರಿಯರೇ, ನಿನ್ನ ನಂಬಿಕೆ ಅಲ್ಲಿನಿಂದ ಪ್ರಾರಂಭವಾಗ್ತದೆ ಪ್ರಿಯರೇ. ನಿನ್ನ ಮೇಲೆ ಕೆಳಗೆ ಏನೇ ಬಂದರೂ ಪ್ರಿಯರೇ, ಒಂದು ದಿವಸ ನಿನ್ನ ಕರ್ತನು ನಿನ್ನನ್ನು ಮೇಲೆ ಎತ್ತಿ ತೋರಿಸುತ್ತಾನೆ. ಭಯ ಪಡಬೇಡ, ನೀನು ನನ್ನವನು ಅಂತ ಹೇಳಿ ಆತನು ತೋರಿಸುತ್ತಾನೆ ಪ್ರಿಯರೇ. and that is what my Bible says. ನನ್ನ ವಚನವು ಅದೇ ಹೇಳ್ತದೆ. The greatest devotions are known in the deepest darkness. ಆಳವಾದ ಭಕ್ತಿಯು ಆಳವಾದ ಕತ್ತಲೆಯಲ್ಲಿ ತೋರಿಸಲ್ಪಡ್ತದೆ ಪ್ರಿಯರೇ. ಒಂದು ಮಾತು ಹೇಳಿದ್ರೆ, never get scared. ಭಯಪಡ, ನಿನ್ನ ನಂಬಿಕೆಯನ್ನು ದೃಢವಾಗಿ ಇಡು, ಹಿಂದೆಚ್ಚಿಸಲಿ. ನಿನ್ನ ಜೀವನವು ಆಶೀರ್ವಾದಗಳಿಂದ ತುಂಬುತ್ತದೆ. ನೀನು ಯಾರಾಗಿದ್ದೀ ಅಂತ ಹೇಳಿ ನಿನ್ನ ಕಷ್ಟದಲ್ಲಿ ನಿನಗೆ ಗೊತ್ತಾಗ್ತದೆ. ಅದಕ್ಕಾಗಿ ಯಾಕೋಬನು ಬಹಳ ಸುಂದರವಾದಂತಹ ಮಾತು ಹೇಳಿದ್ದಾರೆ. ಆತ ಹೇಳ್ತಾರೆ, ನನ್ನ ಪ್ರಿಯ ಸಹೋದರರೇ, ನೀನು ನಾನಾ ವಿಧವಾದ ಕಷ್ಟಗಳಲ್ಲಿ ಇದ್ದಾಗ ಅದು ಕೇವಲ ಆನಂದಕರವಾಗಿ ಎನಿಸಿಕೋ. ಯಾಕೆ ಅಂತಂದರೆ ಅದು ನಿನ್ನ ನಂಬಿಕೆಯನ್ನು ಬಲಪಡಿಸ್ತದೆ, ನಿನ್ನ ತಾಳ್ಮೆಯನ್ನು ಬಲಪಡಿಸ್ತದೆ. Let me take you to the second one. ಎರಡನೆಯ ಸಂಗತಿಗೆ ತೆಗೆದುಕೊಂಡು ಹೋಗ್ತೇನೆ ಪ್ರಿಯರೇ. And this is also very important. ಇದು ಬಹಳ ಪ್ರಾಮುಖ್ಯವಾಗಿದೆ. The faith that is born or the faith that is seen in the light is always developed in the dark. ಯಾವ ನಂಬಿಕೆಯು ಕತ್ತಲೆಯಲ್ಲಿ ಜನ್ಮ ಹೊಂದಿದೆಯೋ ಬೆಳಕಿನಲ್ಲಿ ಪ್ರಕಾಶಗೊಳ್ಳುತ್ತದೆ. ಯಾವ ನಂಬಿಕೆಯು ಕತ್ತಲೆಯಲ್ಲಿ ಜನ್ಮಗೊಂಡಿದೆಯೋ ಅದು ಬೆಳಕಿನಲ್ಲಿ ಪ್ರಕಾಶಗೊಳ್ಳುತ್ತದೆ. ಐ ವಾಂಟ್ ಯು ಟು ಮತ್ತೆ 10ನೇ ವಚನ ಓದಬೇಕ್ರಿ. Your blessings, your all abundance, your faith are always not seen when you are in the light. ನೀನು ಬೆಳಕಿನಲ್ಲಿ ಇದ್ದಾಗ ಪ್ರಿಯರೇ, ನಿನ್ನ ಆಶೀರ್ವಾದಗಳಾಗಲಿ ನಿನ್ನ ಅಭಿವೃದ್ಧಿಯಾಗಲಿ ಅವು ಕಾಣುವುದಿಲ್ಲ. ಆದರೆ ಇವೆಲ್ಲ ಪ್ರಾರಂಭವಾಗುವುದು ನಿನ್ನ ಕತ್ತಲೆಯ ಆ ಸಮಯದಲ್ಲಿ, ನಿನ್ನ ಕತ್ತಲೆಯ ಆ ಸಮಯದಲ್ಲಿ. Now listen to me. A faith that is born or birthed in dark is a faith that establishes your future or your life. ಯಾ ನಂಬಿಕೆಯು ಕತ್ತಲೆಯಲ್ಲಿ ಜನ್ಮ ಹೊಂದುತ್ತದೋ ಅದು ಬೆಳಕಿನಲ್ಲಿ ಸ್ಥಾಪನೆಗೊಳ್ಳುತ್ತದೆ. I repeat my statement. ನನ್ನ ಸ್ಟೇಟ್ಮೆಂಟ್ ಮಾತ್ರ ಹೇಳ್ತೀನಿ, ಲಕ್ಷ್ಯ ಕೊಡ್ತೀನಿ. ಯಾ ನಂಬಿಕೆಯು ಕತ್ತಲೆಯಲ್ಲಿ ಜನ್ಮ ಹೊಂದುತ್ತದೋ ಅದು ಬೆಳಕಿನಲ್ಲಿ ಪ್ರಕಾಶಗೊಳ್ಳುತ್ತದೆ. ನಾ ಯಾಕೆ ಹೇಳ್ತಾ ಇದ್ದೇನೆ ಗೊತ್ತ್ರಿ? ನಾನು ನೆನಪಿಟ್ಕೊಳ್ಳಿ. ಆಕ್ಚುಲಿ ನಿನಗೆ ಎಲ್ಲ ಹಣ ಐಶ್ವರ್ಯ ಎಲ್ಲ ನಿನ್ನ ಪಕ್ಕಕ್ಕೆ ಇದ್ದಾಗ, ಸುಖ ನಿನ್ನ ಪಕ್ಕಕ್ಕೆ ಇದ್ದಾಗ, ನಿನ್ನ ಕಡೆ ಎಲ್ಲ ಇದ್ದಾಗ ಪ್ರಿಯರೇ, ನಿನ್ನ ನಂಬಿಕೆಯಿಂದ ಮುಂದೆ ಹೋಗುವುದು ಬಹಳ ಸರಳ.
ಅದಕ್ಕೆ ನಂಬಿಕೆ ಅಂತ ಕರೆಯೋದಿಲ್ಲ, ಅದಕ್ಕೆ ನಂಬಿಕೆ ಅಂತ ಎಂದಿಗೂ ಕರೆಯೋದಿಲ್ಲ. ಯಾಕೆ ಅದಕ್ಕೆ ನಂಬಿಕೆ ಅಂತ ಕರೆಯೋದಿಲ್ಲ ಗೊತ್ತ್ರಿ ಪ್ರಿಯರೇ? ನನ್ನನ್ನು ಗಮನಿಸ್ರಿ, ಅದು ನಿಜವಾದ ನಂಬಿಕೆ ಅಲ್ಲ. ನಿನ್ನ ನಂಬಿಕೆ ಏನಾಗಿದೆ, ನಿನ್ನ ಸುತ್ತಲೂ ಎಲ್ಲಾ ಇದ್ದಿದ್ದ ಕಾರಣ ನಿನ್ನ ನಂಬಿಕೆ ಬಹಳ ದೃಢವಾಗಿದೆ ಪ್ರಿಯರೇ. ಆದ್ರೆ ಯಾವ ಸಮಯದಲ್ಲಿ ಇವೆಲ್ಲ ನಿನ್ನ ಜೀವಿತದಿಂದ ಬಿಟ್ಟು ಹೋದವೋ ಪ್ರಿಯರೇ, ಆ ಆಳವಾದ ಕತ್ತಲೆಯಲ್ಲಿ ಯಾವಾಗ ನೀನು ವಾಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದೆಯೋ, ಅದನ್ನು ಪ್ರಯಾಣ ಪ್ರಾರಂಭ ಮಾಡಿದೆಯೋ ಪ್ರಿಯರೇ, ಅಲ್ಲಿ ಯಾವ ನಂಬಿಕೆ ಜನ್ಮ ಹೊಂದುತ್ತದೋ ನಿನ್ನ ಭವಿಷ್ಯವನ್ನು ಅದು ಸ್ಥಾಪಿಸುತ್ತದೆ ಪ್ರಿಯರೇ. Don't be happy because you have everything, but be happy that when you are in the darkest time of your life. ನಿನ್ನ ಜೀವಿತದ ಆ ಕತ್ತಲೆ ಸಮಯ ನೀನು ದಾಟ್ತಾ ಇರಬೇಕಾದ್ರೆ ನೀನು ಯಾವಾಗಲೂ ಸಂತೋಷನಾಗಿರಿ. ನೀನು ಯಾವಾಗಲೂ ಸಂತೋಷನಾಗಿರಿ. Do you want to know who you are? ನೀನು ಯಾರಾಗಿರ್ಬೇಕು, ನೀನು ಯಾರಂತ ನೀನು ಗೊತ್ತಿರಬೇಕು. ಲಕ್ಷ್ಯ ಕೊಡ್ಬೇಕು. ಕತ್ತಲೆಯ ಸಮಯದಲ್ಲಿ, ಕಷ್ಟದ ಸಮಯದಲ್ಲಿ ನೀನು ದಾಟಿ ಹೋಗ್ತಾ ಇರಬೇಕಾದ್ರೆ ನೀನು ಯಾರಂತ ನಿಜವಾದ ಗುಣಲಕ್ಷಣಗಳು. ಒಳ್ಳೇದಿರ್ಬೇಕಾದ್ರೆ ಏನಿಲ್ಲ, ಹೇಳ್ತಾ ಇದ್ದೀನಿ ಕೇಳಿ, ಒಳ್ಳೇದಿರ್ಬೇಕಾದ್ರೆ ಏನಿಲ್ಲ. You want to know who you are, the people around you are your own or no? ನಿನ್ನ ಜನರು ನಿನ್ನೊಟ್ಟಿಗೆ ಇದ್ದವರು ನಿಜವಾದ ಜನರಾಗಿದ್ದಾರೋ ಇಲ್ಲೋ ಅಂತ ನೀನು ಗೊತ್ತಾಡಿಬೇಕ್ರಿ. ನೆನಪಿಟ್ಕೊಳ್ರಿ, ನಿನ್ನ ಕಷ್ಟದ ಸಮಯದಲ್ಲಿ ನೀನು ಯಾರ ಒಟ್ಟಿಗೆ ನಿನ್ನ ಒಟ್ಟಿಗೆ ನಿಲ್ತಾರೋ ಅವರೇ ನಿಜವಾದ ಜನರು. ಸಂತೋಷದ ಸಮಯದಲ್ಲಿ ಅಲ್ಲ. ನಿನ್ನ ಕಣ್ಣೀರು ಹಾಕ್ತಾ ಇರ್ಬೇಕಾದ್ರೆ ಭಯ ಪಡಬೇಡ, ನಾನು ನಿನ್ಗೆ ಸಹಾಯ ಮಾಡ್ಲಿಕ್ಕೆ ಆಗೋದಿಲ್ಲ, ಆದ್ರೆ ನಿನ್ನ ಕೈಗಳನ್ನು ನಾನು ಗಟ್ಟಿ ಹಿಡಿಬಹುದಲ್ಲ, ಅವ ನಿಜವಾದ ಸ್ನೇಹಿತ. When you talk about David, ದಾವೀದನ ಬಗ್ಗೆ ಕುರಿತು ನಾನು ಕಲಿತಾ ಇರಬೇಕಾದ್ರೆ ಕೀರ್ತನೆ 23ರಲ್ಲಿ ವಚನ 1ರಲ್ಲಿ ಆತನು ಬಹಳ ಚಂದ ಹೇಳ್ತಾನೆ, ಯೆಹೋವನು ನನ್ನ ಕುರುಬನು, ನಾನು ಕೊರತೆಯ ಪಡುವನು, ಕೊರತೆ ಪಡೆಯಲು ಅಂತ. ಬಹಳ ಚಂದ, ಯೆಹೋವನು ನನ್ನ ಕುರುಬನು, ನಾನು ಕೊರತೆ ಪಡೆಯಲು. ಬಹಳ ಸಂತೋಷವಾಗಿ ಹೇಳ್ತಿದ್ವಿ ನಾವು. ಆದ್ರೆ ಪ್ರಿಯರೇ, 4ನೇ ವಚನದಲ್ಲಿ ಹೋದಾಗ ಸತ್ಯವೇದ ಅಂದ್ರೆ, even though I walk through the valleys of the shadows of death, I fear no evil. ನಾನು ಮರಣದ ನೆರಳಿನ ತೆಗ್ಗಿನಲ್ಲಿ ನಡೆದಾಗಲೂ ಸಹ. ಅದರ ಅರ್ಥವೇನಂತಂದ್ರೆ ಆತನು ಹೇಳ್ತಾ ಇದ್ದಾನೆ, ನನ್ನ ಜೀವಿತದಲ್ಲಿ ಆ ಮರಣದ ನೆರಳಿನ ತೆಗ್ಗು ನನ್ನ ಜೀವಿತದಲ್ಲಿ ಬರ್ತದೆ. ನನ್ನ ಜೀವಿತದಲ್ಲಿ ಕಷ್ಟಗಳು ಬಂದಿದೆ, ನನ್ನ ಜೀವಿತವನ್ನು ಹಾಳು ಮಾಡ್ಲಿಕ್ಕೆ ಬಂದಿದ್ದಾರೆ, ವೈರಿಗಳು ನನ್ನ ಮುತ್ತಿಕೊಂಡಿದ್ದಾರೆ, ನನ್ನ ಒಟ್ಟಿಗೆ ಊಟ ಮಾಡಿದವರು ನನ್ನ ವಿರುದ್ಧವಾಗಿ ಎದ್ದು ನಿಂತಿದ್ದಾರೆ ಅನ್ನುವಾಗ ಆತನ ಏನ್ ಹೇಳ್ತಾನೆ ಗೊತ್ತೇ? ಕರ್ತನೆ, ನೀನೇ ನನ್ನ ಕರ್ತನು, ನೀನು ನನ್ನ ಕುರುಬನಾಗಿದೆ, ಇನ್ನು ನನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಕೀರ್ತನೆ 143 ವಚನ 1ರಲ್ಲಿ ಏನ್ ಹೇಳ್ತದೆ ಗೊತ್ತೇ? ತಂದೆಯಾದ ಕರ್ತನೆ, ಯೆಹೋವ ದೇವರೇ, ನಿನ್ನ ಕರುಣೆಯನ್ನು ನನ್ನ ಮೇಲೆ ತೋರಿಸು, ನಿನ್ನ ಕರುಣೆ ನನ್ನ ಮೇಲೆ ತೋರಿಸು. ಹೌದು ಪ್ರಿಯರೇ, ಇವತ್ತು ನಿಮ್ಮ ಗಮನಕ್ಕೆ ಒಂದು ಸಂಗತಿ ನಾನು ನಿಮಗೆ ಸೆಳೆಯಲಿಕ್ಕೆ ನಾನು ಇಷ್ಟಪಡ್ತೇನೆ ಪ್ರಿಯ. ಇದು ಬಹಳ ಬಹಳ ಪ್ರಾಮುಖ್ಯವಾದಂತ ಸಂಗತಿ. ನಿನ್ನ ಜೀವನದ ಯಾವುದೇ ಭಾಗದಲ್ಲಿ ಆಗಲೇ ನಿನ್ನ ಸ್ವಂತನವರು, ನೀನು ಮೆಚ್ಚಿದಂಥವರು, ನಿನ್ನ ಪ್ರೀತಿ ಮಾಡಿದಂಥವರು, ಸ್ವತಃ ನಿಮ್ಮ ಸಭಾಪಾಲಕರು ನಿನ್ನೊಟ್ಟಿಗೆ ಇಲ್ಲದೆ ಹೋದರೆ, ನಿನ್ನ ಕರ್ತನಾದ ಯೇಸು ಕ್ರಿಸ್ತನು ಯಾವಾಗಲೂ ನಿನ್ನ ಒಟ್ಟಿಗೆ ನಿಂತಿದ್ದಾನೆ, ನಿನ್ನನ್ನು ಕೈ ಬಿಡಲಿಲ್ಲ, ನಿನ್ನನ್ನು ಕೈ ಬಿಡಲಿಲ್ಲ. ಅದನ್ನು ಯಾವಾಗಲೂ ನಿನ್ನ ಕಾದು We were there in one place in a cell meeting. ಒಂದು ದಿವಸ ಒಂದು ಸೆಲ್ ಮೀಟಿಂಗ್ ನಲ್ಲಿ ನಾವಿದ್ದು we were all having a beautiful time of fellowship. ಸುಂದರವಾದಂತ ಅನ್ಯೋನ್ಯತೆ ಇದ್ದೇವೆ. And that was the day we were having our dinner in one particular house. ಒಂದು ಪರ್ಟಿಕ್ಯುಲರ್ ಮನೆಯಲ್ಲಿ ನಾವು ಊಟ ಮಾಡ್ತಾ ಇದ್ದೇವೆ. ಸಡನ್ ಆಗಿ ಒಂದು ಸಣ್ಣ ಗುಂಪಿನ ಜನರು ಏನ್ ಮಾಡಿದ್ರು, ಆ ಮನೆಯ ಹೊರಗೆ ಬಂದರು. And this happened in our church. ನಮ್ಮ ಸಭೆಯಲ್ಲಿ ಇದ್ದವರು ಒಬ್ಬರಿಗಾಗಿತ್ತು ಪ್ರಿಯರೇ. I don't want to mention anything. ಬೇರೆ ಯಾವುದು ನಾನು ಮೆನ್ಷನ್ ಮಾಡಿ ಇಷ್ಟಪಡೋದು. ಸಡನ್ ಆಗಿ ಏನಾಯ್ತು ಪ್ರಿಯರೇ, ಸಡನ್ ಗುಂಪಿನ ಜನರು ಏನ್ ಮಾಡಿದ್ರು, ಓಡಿ ಬಂದು ಅವರು ಕೇಳಿದಂತ ಪ್ರಶ್ನೆ ಏನಂತಂದ್ರೆ, ನೀನು ಯೇಸು ಸ್ವಾಮಿ ಒಟ್ಟಿಗೆ ನಿಲ್ಲುತ್ತೀಯೋ, ಇಲ್ಲದಿದ್ರೆ ಯೇಸು ಸ್ವಾಮಿ ಬಿಟ್ಟು ನಮ್ಮ ಒಟ್ಟಿಗೆ ನಿಲ್ಲುತ್ತೀಯೋ ಅಂತ ಕೇಳಿದಾಗ, I really appreciated their faith. ಅವರ ನಂಬಿಕೆಗಳನ್ನ ಮೆಚ್ಚಿದ್ದೇನೆ. ಹ್ಯಾಟ್ಸ್ ಆಫ್ ಟು ದೆಮ್. ಅವರಿಗೆ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್, ನನ್ನ ಹೃದಯದಿಂದ ಅವರಿಗೆ ಹ್ಯಾಟ್ಸ್ ಆಫ್ ಮಾಡ್ತೇನೆ. ದ ಎಲ್ಡರ್ ಆಫ್ ದ ಹೌಸ್, ಮನೆಯ ಯಜಮಾನರು, ಮಗನು, ಅವರ ಹೆಂಡತಿಯು ಹೊರಗೋಗಿ ಒಂದೇ ಒಂದು ಮಾತು ಅವ್ರಿಗೆ ಕೇಳಿದ್ದೆ. ಅವ್ರ ಮುಂದೆ ನಿಂತಾಗ ಅವ್ರು ಬಹಳಷ್ಟು ಜನ ನಿಂತಿದ್ದರೆ, ಅವರು ಒಬ್ಬರಲ್ಲಿ ಅವ್ರು 3-4 ಜನ ನಿಂತಿದ್ದಾರೆ. ಅವ್ರು ನಿಂತಾಗ ಅವ್ರು ಕೇಳಿದಂತ ಒಂದೇ ಪ್ರಶ್ನೆ ಏನಂತ ಅಂದ್ರೆ, ನೀ ನಮ್ಮೊಟ್ಟಿಗೆ ಇರ್ತೀರೋ, ಇಲ್ಲದ್ರೆ ಯೇಸು ಸ್ವಾಮಿ ಒಟ್ಟಿಗೆ ಹೋಗ್ತೀರೋ ಅಂದಾಗ ಅವ್ರು ನೇರವಾದ ಹೇಳಿದಂತ ಮಾತು ಏನು ಗೊತ್ತೇ? ನಾವು ನಿಂತರು
ಜೀವಿಸಿದರು, ಸತ್ತರು, ಬದುಕಿದರು ಕ್ರಿಸ್ತನಿಗಾಗಿಯೇ. ನಿಮಗೆ ಬೇಕಾಗಿದೆ, ನೀವು ಎಲ್ಲ ಬೇಕು, ಏನ್ ಬೇಕಾದ್ರೂ ಮಾಡ್ಕೊಡ್ರಿ, ನಾನು ಅವ್ರ ಯೇಸು ಸ್ವಾಮಿ ನಾವು ಬಿಡುವುದಿಲ್ಲ ಅಂತಂದಾಗ ಅವ್ರು ಹೇಳಿದ 5 ನಿಮಿಷ ಆದ ನಂತರ ನಾವೆಲ್ಲ ಹೊರಗೆ ಬಂದಿವಿ. ಹೊರಗೆ ಬಂದಾಗ ಅವ್ರು ಲೆಟರ್ ತೊಗೊಂಡು ಬಂದರು. ಅವ್ರು ಹೇಳಿದರು, ಇನ್ನ ಮೇಲೆ ನಮ್ಮ ಸಮಾಜದಿಂದ ನಿಮ್ಮನ್ನು ಹೊರಗೆ ಹಾಕಿದ್ದೇವೆ ಅಂತ ಎಲ್ಲ ಸೈನ್ ಮಾಡ್ಕೊಡ್ರಿ ಅಂತ ಕೊಟ್ಟರು. ದೇವರ ಆಲ್ ಅವ್ರ ಕಣ್ಣಲ್ಲೆಲ್ಲ ದುಃಖ ಇತ್ರಿ, ನೀರಿತ್ರಿ, ಎಲ್ಲ ಇತ್ರಿ. ಅಂಡ್ ಬಟ್ ಇನ್ಸೈಡ್ ಇನ್ ಮೈ ಹಾರ್ಟ್, ನನ್ನ ಹೃದಯದ ನನಗೆ ಗೊತ್ತಿತ್ತು, ಯಾವಾಗ ಸಮಾಜವು ನಿನ್ನನ್ನು ಹೊರಗೆ ಹಾಕಿತ್ತು, ಪರಲೋಕ ಬಾಗಿಲು ನಿನಗೆ ತೆರೆದು ನಿನ್ನನ್ನು ಸ್ವೀಕಾರ ಮಾಡಿಕೊಂಡಿತ್ತು. ಸಮಾಜವು ಯಾವಾಗ ಜನರನ್ನು ಯಾವಾಗ ಹೊರಗೆ ಹಾಕಿದರೋ, ಪರಲೋಕವು ಯೇಸು ಕ್ರಿಸ್ತನು ಆ ತೆರೆದಂತ ಬಾಗಿಲಲ್ಲಿ ನಿನ್ನನ್ನು ಸ್ವೀಕಾರ ಮಾಡಿದ್ದಾರೆ. ನಿನ್ನ ನಂಬಿಕೆಯನ್ನು ಯೇಸು ಸ್ವಾಮಿ ಮೆಚ್ಚಿದ ಪ್ರಿಯರೇ. ಈ ನಂಬಿಕೆಯು ಪ್ರಿಯರೇ, ನನ್ನ ಮಾತುಗಳು ಗಮನಿಸಿರಿ, ನಿನ್ನ ಭವಿಷ್ಯವನ್ನು ಅದು ಸ್ಥಾಪಿಸಿದಂತ ನಂಬಿಕೆ ಪ್ರಿಯರೇ. ಅದು ಬೆಳಕಿನಲ್ಲಿ ಜನ್ಮ ಹೊಂದಿದಂತಲ್ಲ, ಅದು ಕತ್ತಲೆಯ ಜನ್ಮದಲ್ಲಿ ಹೊಂದಿದಂಥದ್ದು. ಕತ್ತಲೆಯ ಜನ್ಮ ಪ್ರಿಯರೇ, ನೆನಪಿಟ್ಟುಕೊಳ್ಳಿ, ನಿನ್ನ ಕಡೆ ಎಲ್ಲ ಇದ್ದಾಗ, ಎಲ್ಲರೂ ನಿನ್ನ ಸುತ್ತಲೂ ಇರ್ತಾರೆ. ಅವರು ಬಿಟ್ಟು ಹೋದಾಗ ಪ್ರಿಯರೇ, ನಿನ್ನವರು ಯಾರಂತ ನಿನಗೆ ಗೊತ್ತಾಗ್ತದೆ ಪ್ರಿಯರೇ. ನಿನ್ನ ನಂಬಿಕೆಯು ನಿನ್ನನ್ನು ಅವಾಗಲೇ ದೃಢಪಡಿಸ್ತದೆ. ನಿನ್ನ ನಿಜವಾದ ಗುಣಲಕ್ಷಣಗಳು ಆವಾಗ ಜನ್ಮ ಹೊಂದುತ್ತದೆ. ಭಯಪಡಬೇಡ, ಕತ್ತಲೆ ಇರದೆ, ಕತ್ತಲೆ ನೀನು ದಾಟಿ ಹೋಗ್ತಾ ಇರ್ಬೇಕಾದ್ರೆ ಪುನಸ್ಮಾರ ಮುಖದ ಮೇಲೆ ಒಂದು ನಗು ಇಡ್ರಿ. ಅವರ ಕತ್ತಲೆಗೆ ಹೇಳ್ರಿ, ನನ್ನ ಬೆಳಕು ಬಹಳ ವೇಗವಾಗಿ ಬರ್ತದೆ, ನನ್ನ ಬೆಳಕು ನನ್ನನ್ನು ಮುಟ್ತದೆ. Let me give you the third reason. ಇನ್ನೊಂದು ಬಹಳ ಪ್ರಾಮುಖ್ಯವಾದಂತ ಸತ್ಯಾಂಶವನ್ನು ನಾನು ನಿಮಗೆ ತೋರಿಸುತ್ತೇನೆ ಪ್ರಿಯರೇ. And this is very important. ಇದು ಬಹಳ ಪ್ರಾಮುಖ್ಯವಾಗಿದೆ. Some things which are seen in dark cannot be seen in the light. ಯಾವ ಸಂಗತಿಗಳು ನೀನು ಕತ್ತಲೆಯಲ್ಲಿ ನೋಡುತ್ತೀಯೋ, ಬೆಳಕಿನಲ್ಲಿ ನೀನು ನೋಡಲಿಕ್ಕೆ ಆಗುವುದಿಲ್ಲ. ಯಾವ ಸಂಗತಿಗಳು ನೀನು ಕತ್ತಲೆಯಲ್ಲಿ ನೋಡುತ್ತೀಯೋ, ಬೆಳಕಿನಲ್ಲಿ ನೋಡಲಿಕ್ಕೆ ಆಗುವುದಿಲ್ಲ. ಯಾವ ಸಂಗತಿಗಳು ನೀನು ಕತ್ತಲೆಯಲ್ಲಿ ತಿಳ್ಕೊಳ್ತೀಯೋ, ಬೆಳಕಿನಲ್ಲಿ ನೀನು ತಿಳ್ಕೊಳ್ಳುವುದಿಲ್ಲ. Darkness or walking in darkness has taught many lessons of life. ಕತ್ತಲೆಯಲ್ಲಿ ನಡೆಯುವುದು ನಮ್ಮ ಜೀವನದ ಎಷ್ಟೋ ಪಾಠಗಳು ನಮಗೆ ಕಲಿಸಿದೆ, ಎಷ್ಟೋ ಪಾಠಗಳು ಕಲಿಸಿದೆ. And darkness is the best teacher with experience. ಕತ್ತಲೆಯು ಒಂದು ಉತ್ತಮವಾದಂತ ಬೋಧಕನು, ನನಗೆ ಅನುಭವವನ್ನು ಕೊಡುವಂತವನು ಆತನಾಗಿದ್ದಾನೆ. ಈಗ ನೋಡಿ, 3ನೇ ವಚನ ಬಹಳ ಚಂದ ಹೇಳ್ತಿದ್ದಾರೆ. ದೇವರು ಕತ್ತಲೆಯನ್ನು ತರುತ್ತಾನೆ. ಓದಿಕೊಂಡು ದಯಮಾಡಿ ನನಗೆ. ನಾನು ಆಕಾಶಗಳಿಗೆ ಅಂಧಕಾರವನ್ನು ಹೊದಿಸಿ ಗೋಣಿ ತಟ್ಟನ್ನು ಅದರ ಹೊದಿಕೆಯನ್ನಾಗಿ ಮಾಡುವೆನು. ಬಳಲಿ ಹೋದವನನ್ನು ಹೇಗೆ ಮಾತಿನಿಂದ ಆಧರಿಸುವಿ ಎಂಬುದನ್ನು ನಾನು ತಿಳಿಯುವ ಹಾಗೆ ಕರ್ತನಾದ ದೇವರು ಶಿಕ್ಷಿತ ನಾಲಿಗೆಯನ್ನು ನನಗೆ ಕೊಟ್ಟಿದ್ದಾನೆ. ಆತನು ಹೊತ್ತಾರೆಯಿಂದ ಹೊತ್ತಾರೆಗೆ ನನ್ನನ್ನು ಎಚ್ಚರಿಸಿ, ಸುಶಿಕ್ಷಿತರಂತೆ ನಾನು ಕೇಳುವ ಹಾಗೆ ನನ್ನ ಕಿವಿಯನ್ನು ಆತನು ಜಾಗರೂಕಗೊಳಿಸುತ್ತಾನೆ. ಈ ವಚನಗಳು ಗಮನ ಕೊಟ್ಟು ಓದಿದ್ದೀರಿ, ಲಕ್ಷ್ಯ ಕೊಟ್ಟರೆ ದೇವರ ವಾಕ್ಯ ಏನ್ ಹೇಳ್ತದೆ ಗೊತ್ತೇ? I clothe the sky with darkness and make sackcloth its covering. ಆಕಾಶವನ್ನು ಕತ್ತಲೆಯಲ್ಲಿ ಮಾರ್ಪಡಿಸುತ್ತೇನೆ, ಅದನ್ನು ನಾನು ಮುಚ್ಚುತ್ತೇನೆ. The sovereign Lord has given me an instructed tongue. ಈಗ ಗಮನಿಸಿ, ಇದು ಕತ್ತಲೆಯಲ್ಲಿ ಸರ್ವಶಕ್ತನು ಏನ್ ಹೇಳ್ತಾ ಇದ್ದಾನೆ ಗೊತ್ತೇ? ಸರ್ವಶಕ್ತನು ನನಗೆ ಶಿಕ್ಷಿತದ ನಾಲಿಗೆ ಕೊಟ್ಟಿದ್ದಾನೆ. To know the word that sustains the weary. ಯಾರು ಬರಳಿ ಹೋಗಿದ್ದಾರೋ ಅವರಿಗೆ ಆಧರಿಸುವಂತ ಮಾತುಗಳು ಕೊಟ್ಟಿದ್ದಾನೆ. He wakes me up morning by morning, wakens my ears to listen to like the one being taught. ಬೆಳಗ್ಗೆ ಮುಂಜಾನೆ ನನ್ನನ್ನು ಎಬ್ಬಿಸಿ ನನ್ನೊಟ್ಟಿಗೆ ಆತನು ಮಾತನಾಡುತ್ತಾನೆ. Now listen to me here. This is what my Bible says. ನನ್ನ ಸತ್ಯವೇದ ಏನು ಹೇಳ್ತದೆ ಗೊತ್ತೇ? In the darkest time of your life, you find the treasure of God there. ನಿನ್ನ ಕತ್ತಲೆಯ ಜೀವಿತದಲ್ಲಿ ದೇವರ ನಿಧಿಯನ್ನು ಅಲ್ಲಿ ಪಡೆದುಕೊಳ್ಳುತ್ತೀರಿ. ಹೇಳ್ತೇನೆ, ಕತ್ತಲೆಯ ಭಾಗದಲ್ಲಿ ನಿಧಿಯನ್ನು ಪಡೆದುಕೊಳ್ಳುತ್ತೇವೆ. ಕರೆಕ್ಟ್? ಎಷ್ಟೋ ಸಾರಿ ನಮ್ಗೆ ಗೊತ್ತಿಲ್ಲ. ನಾವೇನ್ ಮಾಡ್ತೇವೆ ಗೊತ್ತೇ? ನಿಧಿ ಯಾವಾಗ್ಲೂ ಬೆಳಕಿನಲ್ಲಿ ಸಿಗ್ತದೆ ರೀ. ಯಾರೋ ಕರ್ಕೊಂಡು ಹೋಗಿ ನಿಧಿ ತಕೊಂಡು ಕತ್ತಲೆಯಲ್ಲಿ ನಿಧಿ ಇದೆ. Do you know what the Bible says? ಸತ್ಯವೇದ 4ನೇ ವಚನದಲ್ಲಿ ಏನ್ ಹೇಳ್ತಿದೆ ಗೊತ್ತೇ? He gives me the tongue of the learned. ಕಲಿಯುವ ಜನರಿಗೆ ಒಂದು ಮಾತುಗಳು ನನಗೆ ಕೊಡ್ತಾನೆ ಪ್ರಿಯರೇ.
ನಿಮಗೆ ಗೊತ್ತಿದೆ, ಕತ್ತಲೆಯ ಭಾಗದಲ್ಲಿ ನೀನು ದಾಟಿ ಹೋದಾಗ ಬೇರೆಯವರೊಟ್ಟಿಗೆ ಹೆಂಗೆ ಮಾತನಾಡುವುದು ನೀನು ಕಲಿತೀವಿ. ಬೇರೆಯವರೊಟ್ಟಿಗೆ ಹೇಗೆ ಬರಲಿ ಹೋದವರನ್ನು ಹೇಗೆ ಆಧರಿಸಬೇಕು ಅಂತ ನೀನು ಕಲಿಯುತ್ತೀರಿ. ನಿನ್ನ ಕತ್ತಲೆಯಲ್ಲಿ ದಾಟಿ ಹೋಗ್ತಾ ಇರಬೇಕಾದ್ರೆ ನಿನ್ನ ಅನುಭವಗಳು ಬಹಳ ಸುಂದರವಾಗಿ ಇರ್ತದೆ ಪ್ರಿಯರೇ. ನಿನ್ನ ಕತ್ತಲೆಗೆ ದಾಟಿ ಹೋಗ್ತಾ ಇರಬೇಕಾದ್ರೆ ಯಾರು ನನ್ನವರು ಯಾರು ನನ್ನವರಲ್ಲ ಎಂಬುದನ್ನು ನೀನು ವಿವೇಚಿಸುತ್ತೀ ಪ್ರಿಯರೇ. ನಿನ್ನ ಕತ್ತಲೆಯಲ್ಲಿ ನಿನ್ನ ನಿಜವಾದ ಸ್ನೇಹಿತನನ್ನು ನೀನು ಪಡೆದುಕೊಳ್ತೀವಿ. ಹೇಳ್ತಾ ಇದ್ದೀನಿ, ನೀನು ನಿಜವಾದ ಸ್ನೇಹಿತನನ್ನು ನಿನ್ನ ಕತ್ತಲೆಯಲ್ಲಿ ಪಡೆದುಕೊಳ್ತೀವಿ. Do you know what the Bible says? ಸತ್ಯವೇದ ಏನು ಹೇಳ್ತದೆ ಗೊತ್ತ್ರಿ? In Job 13:15, ಯೋಬ 13:15 ದಯಮಾಡಿ ಒಬ್ರು ಓದಿಕೊಳ್ಳ್ರಿ. ವೇಗವಾಗಿ 13:15. ಆತನು ನನ್ನನ್ನು ಕೊಂದರೂ ನಾನು ಆತನಲ್ಲಿ ಭರವಸೆ ಇಡುವೆನು, ಆದರೆ ನನ್ನ ಮಾರ್ಗಗಳನ್ನು ಉಳಿಸಿಕೊಳ್ಳುವೆನು. 13:15. I know my Redeemer lives. ಆದರೂ ನನ್ನ ನಡತೆಯ ಒಳ್ಳೆತನವನ್ನು ಆತನ ಮುಂದೆ ಸ್ಥಾಪಿಸುವೆನು. ನನ್ನ ವಿಮೋಚಕನು ಜೀವಿಸುತ್ತಾನೆ ಎಂಬ ಪದ ಇದ್ದಾರೆ. ಅದನ್ನ ಗಮನಿಸಿಕೊಳ್ಳೋಣ. ಐ ಥಿಂಕ್ ಐ ಮಿಸ್ ಪದಗಳನ್ನು ತಪ್ಪಾಗಿರ್ಬೋದು. ನಾವು ಲಿಸನ್. Job was not living a happy life. ಯೋಬನಿಗೆ ಬಹಳ ಸಂತೋಷವಾದ ಈ ವಚನಗಳು ಬರೀತಾ ಇರಬೇಕಾದ್ರೆ ಆತನ ಸಂತೋಷದ ಜೀವನಗಳನ್ನು ಜೀವಿಸ್ತಾ ಇಲ್ಲರೇ. ಒಂದಾನೊಂದು ಸಮಯದಲ್ಲಿ ಆತನಿಗೆ ಎಲ್ಲ ಇತ್ತು ಪ್ರಿಯರ, ಆತನ ಎಲ್ಲಾ ಕಳ್ಕೊಂಡಾದ ನಂತರ ಸತ್ಯವೇದ ಹೀಗೆ ಹೇಳ್ತದೆ ಪ್ರಿಯರೇ, ಆತನ ಜೀವನದ ಒಂದು ಯಾವ ಭಾಗಕ್ಕೆ ಬಂದನಂತಂದ್ರೆ ಮರಣವೇ ಆತನ ಕೊನೆಯ ಮಾರ್ಗವಾಗಿತ್ತು ಪ್ರಿಯರೇ. ಆತನ ಮಾರ್ಗವು ಕೊನೆಯದಾಗಿದೆ ಗೊತ್ತ್ರಿ. ಆತನು ಸತ್ತು ಹೋಗಬೇಕು, ಇನ್ನು ಜೀವನ ಮುಗಿದು ಹೋಗಬೇಕು. ಆ ಭಾಗದಲ್ಲಿ ಆತನು ಬರೆದಂತ ಒಂದು ವಚನ ಏನು ಗೊತ್ತ್ರಿ? ನನ್ನ ವಿಮೋಚಕನು ಜೀವಿಸುತ್ತಾನೆ. ಮೈ ರಿಡೀಮರ್ ಲಿವ್ಸ್. ಆತನು ಜೀವಿಸುತ್ತಾನೆ, ಆತನ ಕೈ ಬಿಡುವುದಿಲ್ಲ. ನಿಮ್ಮ ಸತ್ಯವೇದಗಳು ನೀವು ತಂದಿದ್ದರೆ ಯೆಶಾಯ 45:3 ಓದಿಕೊಳ್ಳೋಣ ಪ್ರಿಯರೇ. ಯೆಶಾಯ 45:3. ನಿನ್ನನ್ನು ಹೆಸರು ಹಿಡಿದು 45:3 ನಿನ್ನನ್ನು ಹೆಸರು ಹಿಡಿದು ಕರೆಯುವ ಕರ್ತನು ನಾನೇ, ಇಸ್ರಾಯೇಲಿನ ದೇವರು ಎಂದು ನೀನು ತಿಳಿದುಕೊಳ್ಳುವ ಹಾಗೆ ಕತ್ತಲಲ್ಲಿ ಬಚ್ಚಿಟ್ಟಿರುವ ಭಂಡಾರವನ್ನು, ಗುಪ್ತ ಸ್ಥಳಗಳಲ್ಲಿ ಮರೆಮಾಡಿದ ನಿಧಿ ನಿಕ್ಷೇಪಗಳನ್ನು ನಿನಗೆ ಕೊಡುವೆನು. You know what the Bible says? ಸತ್ಯವೇದನೆ ಹೇಳ್ತದೆ ಗೊತ್ತ್ರಿ? I will give you the treasures of darkness which is stored in the secret place. ಕತ್ತಲೆಯ ಆ ನಿಧಿಗಳನ್ನು ನಿನಗೆ ಕೊಡುತ್ತೇನೆ. ನಕ್ಷತ್ರಗಳು ಯಾವಾಗ ಬೆಳಗ್ತಾವ ಗೊತ್ತ್ರಿ? ಬೆಳಗ್ಗೆ ಮುಂಜಾನೆ ಅಲ್ಲ. ನಕ್ಷತ್ರಗಳು ಯಾವಾಗಲೂ ಕತ್ತಲೆಯಲ್ಲಿ ಬೆಳಗುತ್ತೆ. You know, when you shine in the light, when you are walking in the light of darkness, ಇನ್ನು ಕತ್ತಲೆಯ ಜೀವನದಲ್ಲಿ ನೀನು ನಡೀತಾ ಇರಬೇಕಾದ್ರೆ ಆವಾಗ ನೀನು ಮಿಣಗಲಿಕ್ಕೆ, ಜಗತ್ತು ನಿನ್ನ ನೋಡ್ಲಿಕ್ಕೆ ಪ್ರಾರಂಭ ಮಾಡ್ತಿದ್ದೇನೆ. ಗೋ ಔಟ್ಸೈಡ್ ಟುನೈಟ್. ಇವತ್ತು ರಾತ್ರಿ ಅದು ಕೆಲಸ ಮಾಡ್ರಿ, ಹೊರಗೆ ಹೋಗಿ ನಿಂತುಕೊಂಡು ನಿನ್ನ ಆಕಾಶಗಳನ್ನು ನೋಡ್ರಿ. ಲೆಟ್ ಮಿ ಟೆಲ್ ಯು, ಇಟ್ ಈಸ್ ಸೋ ಪ್ಲೆಸೆಂಟ್ ಟು ಸಿ ದ ಬ್ಯೂಟಿಫುಲ್ ಸ್ಟಾರ್ಸ್. ಆ ಸುಂದರವಾದಂತ ಮಿಣುಗುವ ಆ ನಕ್ಷತ್ರಗಳು ನೋಡುವಾಗ ಅದು ಎಷ್ಟು ಸುಂದರವಾಗಿ ಕಾಣ್ತದೆ ಪ್ರಿಯರೇ. ಅಂಡ್ ದ ಸ್ಟಾರ್ ಈಸ್ ಯು. ಆ ಕತ್ತಲೆಯಲ್ಲಿ ಮಿಣುಗುವಂತ ನಕ್ಷತ್ರವು ನೀನೇ ಆಗಿದೆ. ನೀನೇ ಆಗಿದೆ. ಭಯಪಡಬೇಡ್ರಿ. ನಿನ್ನ ಜೀವಿತದಲ್ಲಿ ಯಾವುದೇ ಕಷ್ಟಗಳು ಬರಲಿ, ನಿನ್ನ ಜೀವಿತದಲ್ಲಿ ಯಾವುದೇ ನೋವುಗಳು ಬರಲಿ, ನಿನ್ನ ಜೀವಿತದಲ್ಲಿ ಯಾವ ಸಂಗತಿಗಳು ನಿನ್ನ ವಿರುದ್ಧವಾಗಿ ನಿಂತುಕೊಳ್ಳಲಿ ಪ್ರಿಯರೇ, ಭಯಪಡಬೇಡ್ರಿ. ನಿನ್ನ ವಿಮೋಚಕನು ಏನ್ ಮಾಡಿದ್ದಾನೆ? ನಿನ್ನನ್ನು ಕೈ ಬಿಡಲಿಲ್ಲ. ಆತನು ನಿನ್ನನ್ನು ನಡೆಸುವಂತವನಾಗಿದ್ದಾನೆ, ಆತನು ನಿನ್ನನ್ನು ಕಾಪಾಡುವಂತವನಾಗಿದ್ದಾನೆ, ಆತನು ನಿಮ್ಮನ್ನು ಏನ್ ಮಾಡ್ತಾನೆ ಪ್ರಿಯರೇ? ಮೇಲಕ್ಕೆ ಎತ್ತುವಂತವನಾಗಿದ್ದಾನೆ. ಲೆಟ್ ಮಿ ಟೆಲ್ ಯು ಒನ್ ಟ್ರೂ ಟೆಸ್ಟಿಮನಿ. ಒಂದು ನಿಜವಾದ ಒಂದು ಸಾಕ್ಷಿಯು ನಾನು ಬಹಳ ಸಾರಿ ಹೇಳಿದ್ದೇನೆ ಪ್ರಿಯರೇ. ಈ ಸಾಕ್ಷಿಯು ನಿಮಗೆ ಇನ್ನೊಂದು ಸಾರಿ ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಪ್ರಿಯರೇ. ಒಂದೇ ಆಂಧ್ರ ಪ್ರದೇಶದಲ್ಲಿ ಒಂದು ಸುಂದರವಾದಂತ ಒಂದು ಮನೆ ಇತ್ತು. ಆ ಮನೆಯಲ್ಲಿ ಒಂದು ತಂದೆ ತಾಯಿಗೆ ಬಹಳ ಮಂದಿ ಮಕ್ಕಳಿವೆ. ಅದರಲ್ಲಿ ಒಂದು ಮಗನು ಅದನ್ನೇನಾಗಿದ್ದ ಪ್ರಿಯರೇ, ಆತನು ಹುಚ್ಚನಾಗಿದ್ದಾನೆ. ಆತನಿಗೆ ಸ್ನಾನ ಮಾಡ್ತಾ ಇರಲಿಲ್ಲರಿ. ಆತನು ಯಾವುದು ಸರಿಯಾದ ಬಟ್ಟೆಗಳು ವಸ್ತ್ರಗಳು ಹಾಕುತ್ತಾ ಇರಲಿಲ್ಲ. ಆತನ ಜೀವನಗಳು ಯಾವುದು ಸರಿ ಇರಲಿಲ್ಲ. ಆತನ ಏನ್ ಮಾಡಿದ್ರೆ ಗೊತ್ತ್ರಿ? ಹೊರಗೆ ಹೋಗದಾಗ ಆತನ ಏನ್ ಮಾಡ್ತಿದ್ದ ಗೊತ್ತಿ? ಬೀದಿಗಳಲ್ಲಿ ಚೌಕಗಳಲ್ಲಿ ಅಡ್ಡಾಡ್ಕೊಳ್ತಾನೆ ಇರ್ತಿದ್ದಾರೆ. ಎಷ್ಟೋ ಸಾರಿ ರಾತ್ರಿಯೂ ಸಹ ಮನೆಗೆ ಬರಲಿಲ್ಲ. ಆ ವ್ಯಕ್ತಿ ಹೇಳ್ತಾನೆ ಪ್ರಿಯರೇ,
ಆತನ ಊಟಗಳು ಎಷ್ಟೋ ಸಾರಿ ಎಲ್ಲಿ ಮದುವೆ ನಡೀತಾ ಇತ್ತು, ಯಾರ್ಯಾರು ಊಟಗಳು ಉಳಿಸಿ ತಾಟ ಹೊಂದಿದ್ದಾರೋ ಆ ನಾಯಿಗಳ ಒಟ್ಟಿಗೆ ಆತನ ಕೂತ್ಕೊಂಡು ಊಟ ಹಂಚಿಕೊಂಡು ಆತನ ತಿಂತಾ ಇದ್ದ. ಯಾಕೆ ಅಂತಂದ್ರೆ ಯಾರು ಆತನನ್ನು ಸೇರ್ತಾ ಇರಲಿಲ್ಲ. ಒಂದು ದಿವಸ ಹೀಗೆ ಒಂದು ಆತನ ಊಟ ಮಾಡಿ ನಾಯಿಗಳ ಒಟ್ಟಿಗೆ ಊಟ ಮಾಡ್ತಾ ಇರಬೇಕಾದ್ರೆ ಎಲ್ಲೋ ಒಂದು ಕಡೆಯಿಂದ ದೂರವಾದಂತ ಒಂದು ಶಬ್ದವು ಕೇಳಿತು ಪ್ರಿಯರೇ. ಆ ಶಬ್ದ ಹೇಳಿದೇನಂತಂದ್ರೆ, ಯೇಸು ಕ್ರಿಸ್ತನು ನಿನ್ನನ್ನು ಪ್ರೀತಿಸುತ್ತಾನೆ, ಆತನ ಬಳಿಗೆ ನೀನು ಇವತ್ತು ಬರುತ್ತೀಯೋ ಎಂಬ ಒಂದು ಶಬ್ದಗಳು ಕೇಳಿದಾಗ ಆ ವ್ಯಕ್ತಿ ಹೇಳ್ತಾನೆ. ಆ ಶಬ್ದಗಳು ಕೇಳಿದ ನಂತರ ಆ ಶಬ್ದವು ಎಲ್ಲಿಂದ ಬರ್ತಾ ಇದೆ, ಯಾರು ನನ್ನನ್ನು ಪ್ರೀತಿಸುತ್ತಾರೆ ಎಂಬುದಕ್ಕಾಗಿ ನಾನು ನಡೆಯುತ್ತಾ ಆ ಶಬ್ದದ ಬಳಿಗೆ ಹೋದೆನು. ಆ ಶಬ್ದದ ಬಳಿಗೆ ಹೋದಾಗ ಅಲ್ಲಿ ಒಬ್ಬ ವ್ಯಕ್ತಿ ಆತನ ಮೈ ಹಿಡ್ಕೊಂಡು ಆತನ ಹೇಳ್ತಾ ಇದ್ದನು, ಯೇಸು ಸ್ವಾಮಿ ನಿನ್ನನ್ನು ಪ್ರೀತಿಸುತ್ತಾನೆ, ನೀನು ಆತನ ಬಳಿಗೆ ಬರುತ್ತೀಯೋ ಅಂದಾಗ ಆತನ ಅವತ್ತು ಏನ್ ಮಾಡಿದನು ಪ್ರಿಯರೇ, ಆತನ ಬಳಿಗೆ ಬಂದರೆ ಆ ಸೇವಕರು ಏನು ಮಾಡಲಿಲ್ಲ, ಆತನ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದರು. ಅವತ್ತು ಆತನ ಹೃದಯವನ್ನು ಯೇಸು ಸ್ವಾಮಿಗೆ ಕೊಟ್ಟುವಾದ ನಂತರ ಸೀದಾ ನೇರವಾಗಿ ಮನೆಗೆ ಹೋದ. ಮನೆಗೆ ಹೋಗಿ ಆತನು ತನ್ನ ವಸ್ತ್ರಗಳನ್ನು ಸ್ನಾನ ಮಾಡಿಕೊಂಡ ಪ್ರಿಯರೇ, ಕೂದಲುಗಳೆಲ್ಲ ಕತ್ತರಿಸಿದ್ದಾರೆ, ಸ್ನಾನ ಮಾಡಿಕೊಂಡ, ಶುಭ್ರವಾದ ಬಟ್ಟೆಗಳನ್ನು ಹಾಕಿಕೊಂಡು ಆತನ ಏನ್ ಮಾಡಿದ ಪ್ರಿಯರೇ, ತನ್ನ ತಾಯಿ ಬಳಿಗೆ ಬಂದು ಹೇಳಿದ, ಇವತ್ತು ನನ್ನ ಹೃದಯದಲ್ಲಿ ಯೇಸು ಸ್ವಾಮಿ ಬಂದಿದ್ದಾನೆ, ನನ್ನ ಜೀವಿತ ಬದಲಾವಣೆ ಆಯಿತು. ಅವ್ರ ತಾಯಿ ಏನ್ ಹೇಳಿದ್ರು ಗೊತ್ತೇ, ಇವ್ರಿಗೆ ಇನ್ನೂ ಜಾಸ್ತಿ ಹುಚ್ಚು ಹಿಡಿದಿದೆ, ಅದಕ್ಕಾಗಿ ಏತಕ್ಕೆ ಏನು ಮಾತನಾಡುತ್ತಾ ಇದ್ದಾನೆ. ಆ ದಿವಸದಿಂದ ಪ್ರಿಯರೇ ಆತನ ಸತ್ಯವೇದಗಳನ್ನು ಹಿಡ್ಕೊಂಡು ಮೂಲೆ ಮೂಲೆಗೂ ಬೀದಿ ಬೀದಿಗಳಿಗೂ ಯೇಸು ಸ್ವಾಮಿ ಬಗ್ಗೆ ಹೇಳಲಿಕ್ಕೆ ಪ್ರಾರಂಭ ಮಾಡಿದನು ಪ್ರಿಯರೇ. ಆತನ ಯೇಸು ಸ್ವಾಮಿ ಬಗ್ಗೆ ಹೇಳಿ ಪ್ರತಿಯೊಂದು ಭಾಗದಲ್ಲಿ ಆತನು ಪ್ರಚಾರ ಮಾಡಿದನು ಪ್ರಿಯರೇ. ಯೇಸು ಸ್ವಾಮಿಯ ಕುರಿತಾಗಿ ಆತನು ಹೇಳಿದನು, ಯಾ ಲೋಕವು, ಯಾ ಕುಟುಂಬವು, ಯಾ ತಂದೆ ತಾಯಿಯು ಇದನ್ನು ಉಪಯೋಗ ಇಲ್ಲದಂತ ಹೇಳಿ ಆತನಿಗೆ ತಳ ಹಾಕಿದ್ದರೋ, ಯಾ ಲೋಕವು ಆತನ ಬೇಡ ಅಂತ ತಳ ಹಾಕಿದ್ದರೋ, ಆ ಯೇಸು ಸ್ವಾಮಿ ಆತನನ್ನು ಆರಿಸಿ ಪ್ರಿಯರೇ ಎಷ್ಟೋ ಒಂದು ದೇಶ ವಿದೇಶಗಳಲ್ಲಿ ಅಡ್ಡಾಡುವ ಹಾಗೆ ಕೃಪೆ ಕೊಟ್ಟನು ಪ್ರಿಯರೇ. ಆತನ ಬಹಳ ಹಾಡುಗಳನ್ನು ಬರೆದನು ಪ್ರಿಯರೇ. ಹಾಡು ಬರೆಯುವುದಷ್ಟೇ ಅಲ್ಲದೆ ಎಷ್ಟೋ ಸಭೆಗಳನ್ನು ಆತನು ಸ್ಥಾಪಿಸಿದನು. ನಮ್ಮ ಹುಬ್ಬಳ್ಳಿಯ ಪ್ರಾಂತ್ಯಗಳಲ್ಲಿ ಅವರ ಸಭೆಗಳಿದೆ. ಅವ್ರ ಮೇಲೆ ಯಾರೂ ಅಲ್ಲ ಪ್ರಿಯರೇ, ನಮ್ಮ ಪ್ರಿಯರಾದ ಪರಲೋಕಕ್ಕೆ ಹೀಗೆ ತಂದೆಯ ಕರ್ತನಾದ ಯೇಸು ಕ್ರಿಸ್ತನೊಟ್ಟಿಗೆ ಸೇರಿ ಅವರೊಟ್ಟಿಗೆ ಇರುವಂತ ಯೇಸನ್ನ ಅವರು ಪ್ರಿಯರೇ. ಯಾವ ದಿವಸ ಈ ಜಗತ್ತೆಲ್ಲ ಆತನ ತಡೆ ಹಾಕಿತ್ತು ಪ್ರಿಯರೇ, ಆತನ ಕತ್ತಲೆಯ ಭಾಗದಲ್ಲಿ ದೇವರು ಆತನನ್ನು ನಿಧಿಯಾಗಿ ಆರಿಸಿದ್ದಾರೆ. ಆತನೊಟ್ಟಿಗೆ ಮಾತನಾಡಿದ, ಆತನ ಜೀವಿತವನ್ನು ಬದಲಾವಣೆ ಮಾಡಿದ ಪ್ರಿಯರೇ. ನಿನ್ನ ಜೀವಿತದಲ್ಲಿ ಯಾವುದೇ ಕಷ್ಟಗಳು ಬರಲಿವೆ, ನಿನ್ನ ನಿಧಿಯು ಆ ಕತ್ತಲೆಯಲ್ಲಿ ನಿನಗೆ ದೊರಕುತ್ತದೆ ಪ್ರಿಯರೇ. ನಿನ್ನ ಬೆಳಕಿನಲ್ಲಿ ದೊರಕುವುದಿಲ್ಲ, ಬೆಳಕಿನಲ್ಲಿ ದೊರಕುವುದಿಲ್ಲ. ನಾಲ್ಕನೇದು ನಿಮ್ಮನ್ನು ತೆಗೆದುಕೊಂಡು ಹೋಗ್ತೇನೆ. It is better to lean on God in dark times than to stand alone in man-made light. It is better to lean on God in dark times than to stand alone in man-made light. ಮನುಷ್ಯನು ಮಾಡಿದಂತ ಬೆಳಕಿನಲ್ಲಿ ನಿಂತುಕೊಳ್ಳುವುದು ಬದಲಾಗಿ ಕತ್ತಲೆಯಲ್ಲಿ ಕರ್ತನನ್ನು ಆತುಕೊಳ್ಳುವುದು ಉತ್ತಮವಾಗಿದೆ. ಮನುಷ್ಯನು ಮಾಡಿದಂತ ಬೆಳಕಿನಲ್ಲಿ ನಿಂತುಕೊಳ್ಳುವುದು ಬದಲಾಗಿ ಕತ್ತಲೆಯ ಸಮಯದಲ್ಲಿ ಕರ್ತನನ್ನು ಆಪಿಕೊಳ್ಳುವುದು ಉತ್ತಮವಾಗಿದೆ. 11ನೇ ವಚನ ಓದಿಕೊಳ್ಳಬೇಕೀಗ. ಇಗೋ, ಕಿಡಿಗಳಿಂದ ಆವರಿಸಿಕೊಳ್ಳುವಂತೆ ಬೆಂಕಿಯನ್ನು ಹತ್ತಿಸಿಕೊಳ್ಳುವವರೆಲ್ಲರೇ ನಿಮ್ಮ ಬೆಂಕಿಯ ಬೆಳಕಿನಲ್ಲಿಯೂ. ದಯಮಾಡಿ ಆ ಪದಗಳು ಮಾತನಾಡಿಕೊಡ್ರಿ. ನಿಮ್ಮ ಬೆಂಕಿಯ ಬೆಳಕು, ಯುವರ್ ಓನ್ ಲೈಟ್. ಪ್ರಿಯರೇ, ಎಷ್ಟೋ ಸಾರಿ ವಾಟ್ ಇಸ್ ದ ಮಿಸ್ಟೇಕ್ ವಿ ಡು, ನಾವು ಮಾಡುವಂತ ತಪ್ಪುಗಳೇನು ಗೊತ್ತ್ರಿ? ನಮ್ಮ ಕತ್ತಲೆಯ ಸಮಯದಲ್ಲಿ ನಮ್ಮದಾದಂತ ಬೆಂಕಿಗಳನ್ನು ನಾವು ಹಚ್ಚಿಕೊಳ್ಳುತ್ತೇವೆ. ಆ ಬೆಂಕಿಗಳೇನು ಗೊತ್ತ್ರಿ? ನಾವು ಬೇರೆಯವರ ಮೇಲೆ ಆತುಕೊಳ್ಳುವಂತ ಸಮಯಗಳು. ನಾವು ಬೆಂಕಿ ಯಾವುದು ಗೊತ್ತ್ರಿ? ನಾವು ನಮ್ಮ ಮೇಲೆ ಸ್ವಹ ಬುದ್ಧಿಗಳ ಮೇಲೆ ಆತುಕೊಳ್ಳುವಂತ ಸಮಯಗಳಲ್ಲಿ. ಆ ಬೆಂಕಿ ಯಾವುದು ಗೊತ್ತು ಪ್ರಿಯರೇ? ನಮ್ಮ ಸ್ವಹ ಆಲೋಚನೆಗಳಿಗೆ ನಡೆಯುವಂತಂದ್ರೆ, ನಾವು ಸ್ವಹ ನಮ್ಮದಾದಂತ ಸಂಗತಿಗಳನ್ನು ಮಾಡುವಂತದ್ದು ಏನಾಗಿದೆ ಪ್ರಿಯರೇ? ನಮ್ಮ ಸ್ವಹ ಬೆಂಕಿಗಳು ಆಗಿದೆ ಪ್ರಿಯರೇ. ನಾವು ಲಿಸನ್ ಟು ಮಿ ಹಿಯರ್. The greatest danger in darkness is when you light your own light. ಬಹಳ ಅಪಘಾತದ ಕತ್ತಲೆಯಲ್ಲಿ ಇರುವಂತ ದೊಡ್ಡ ಅಪಘಾತ ಯಾವಾಗ ಗೊತ್ತ್ರಿ? ಯಾವಾಗ ನಿನ್ನ ಸ್ವಂತ ಬೆಂಕಿಯನ್ನು ನೀನು ಹಚ್ಚಿಕೊಳ್ಳುತ್ತೀಯೋ ಅದು ದೊಡ್ಡ ಅಪಘಾತ. Now let me give you certain things, certain examples from the Bible. Certain ಉದಾಹರಣೆಗಳು ನಾನು ನಿಮಗೆ ಕೊಡಲಿಕ್ಕೆ ನಾನು ಇಷ್ಟಪಡ್ತೇನೆ ಪ್ರಿಯರೇ. Now listen to this.
ಲಕ್ಷ್ಯ ಕೊಟ್ಟು. In the 15th chapter of book of Genesis, ಆದಿಕಾಂಡ 15ನೇ ಅಧ್ಯಾಯದಲ್ಲಿ ಬರ್ಕೊಂಡು ಅಷ್ಟೇ ಸಾಕು. God said, ದೇವರು ಹೇಳಿದ್ದಾನೆ, ಅಬ್ರಹಾಮನೇ, ನೀನು ಕತ್ತಲೆಯ ಸಮಯದಲ್ಲಿ ನೀನು ದಾಟಿ ಹೋಗುತ್ತಾ ಇದ್ದಿ, ಇಟ್ಸ್ ಓಕೆ, ಆದರೆ ಭಯಪಡಬೇಡ, ನಾನು ನಿನಗೆ ನಿನ್ನ ದೇಹದಿಂದ ಬರುವಂತ ಒಬ್ಬ ಮಗನನ್ನು ನಾನು ಕೊಡುತ್ತೇನೆ ಅಂತ ದೇವರ ವಾಕ್ಯ ಹೇಳಿದಾಗ ಸತ್ಯವೇದ ಹೇಳ್ತಿದ್ದಾರೆ 16ನೇ ಅಧ್ಯಾಯದಲ್ಲಿ ಅಬ್ರಹಾಮನು ತನ್ನ ಸ್ವಂತ ಆದಂತ ಬೆಂಕಿಯನ್ನು ಹಚ್ಚಿಕೊಂಡಾರೆ ಅದರ ನಿಮಿತ್ತವಾಗಿ ಇಷ್ಮಾಯಲಿಗೆ ಜನ್ಮ ಕೊಟ್ಟಾನೆ. ಬರ್ದಿಟ್ಕೊಂಡು ಅವಿಶ್ವಾಸ ಸಂಭವಿಸಿದೆ. ಇನ್ನು ಸಂಗತಿ ಮೋಶೆಯು ಪ್ರಿಯರೇ, ದೇವರು ಮೋಶೆಯು ಆಲಿಸಿದಾಗ ಮೋಶೆ ತನ್ನದಾದಂತ ಒಂದು ಬೆಂಕಿ ಹಚ್ಚಿದ್ದಾರೆ. ಏನ್ ಮಾಡಿದ ಗೊತ್ತೇ? ಆತನ ಎಡಕ್ಕೆ ನೋಡಿದ್ದಾರೆ, ಬಲಕ್ಕೆ ನೋಡಿದ ಒಬ್ಬ ಐಗುಪ್ತ ದೇಶದ ವ್ಯಕ್ತಿಯು ಒಬ್ಬ ಇಸ್ರಾಯೇಲ್ ಹೊಡೆಯುವುದನ್ನು ನೋಡಿ ಆತನನ್ನು ಕೊಂದು ಮರ ಹಾಕಿ ಮುಚ್ಚಿದ್ದಾರೆ. ಆತನು ಹೀಗೆ ಆಲೋಚನೆ ಮಾಡಿದ, ಇನ್ನು ಮೇಲೆ ಇಸ್ರಾಯೇಲರನ್ನು ಗುರುತಿಸಿ ಅವರು ಆಲೋಚನೆ ಮಾಡ್ತಾರೆ, ನಾನೇನಾಗಿದ್ದೇನೆ, ಅವರ ವಿಮೋಚಕನಾಗಿದ್ದೇನೆ. ಆದ್ರೆ ಏನ್ ಮಾಡಿದ್ರು ಗೊತ್ತೇ? ಆತನನ್ನು ತಳ ಹಾಕಿದ್ರು. ಅದು ಆತನ ಸ್ವಹ ಬೆಂಕಿ. ಸತ್ಯವೇದದಲ್ಲಿ ನಾವು ನೋಡುವಾಗ ಸಿಮಿಯೋನ್ ಪೇತ್ರನು ಯೇಸು ಕ್ರಿಸ್ತನ ಪುನರುತ್ಥಾನ ಆದ ನಂತರ ಸತ್ಯವೇದ ಹೀಗೆ ಹೇಳ್ತಿದ್ದಾರೆ, ಆತ ಹೇಳಿದ, ನಾನು ಮೀನು ಹಿಡಿಯಲಿಕ್ಕೆ ಹೋಗುತ್ತೇನೆ. ಸ್ವಹ ಬೆಂಕಿ ಹಚ್ಚಿದ್ದಾನೆ. ಒಂದು ಮೀನುಗಳು ಸಹ ಆತನಿಗೆ ಸಿಗಲಿಲ್ಲ. ಆದರೆ ಸತ್ಯವೇದದಲ್ಲಿ ನೋಡಬೇಕಾದ್ರೆ ಕ್ರಿಸ್ತನು ಸ್ವತಃ ಆತನನ್ನು ಬಲಪಡಿಸಬೇಕು. ನೀನು ಯಾವ ತರವಾದ ಬೆಂಕಿಗಳನ್ನು ಹಚ್ಚುತ್ತೀಯ? ನೀನು ಯಾಕೆ ನಿನ್ನ ಸ್ವಹ ಬೆಂಕಿಗಳನ್ನು ಹಚ್ಚುತ್ತಾ ಇದ್ದೀರಿ? ನಿನ್ನ ಸ್ವಹ ಕಾರಣಗಳನ್ನು ಕೊಡ್ತಾ ಇದ್ದೀರಿ. Are you giving your own reason when it comes to the Lord? ನಿನ್ನ ಕತ್ತಲೆ ಸಮಯದಲ್ಲಿ ಬರುವಾಗ ನಿನ್ನದಾದಂತ ಕಾರಣಗಳನ್ನು ನೀನು ಕೊಡ್ತಾ ಇದೆಯೋ, ನಿನ್ನದಾದಂತ ಸಂಗತಿಗಳನ್ನು ಹೇಳ್ತಾ ಇದೆಯೋ, ನಿನ್ನದಾದಂತ ವಿಚಾರಗಳನ್ನು ನೀನು ಹೇಳ್ತಾ ಇದೆಯೋ? ಆಲೋಚನೆ ಮಾಡಿ. ಪ್ರಿಯರೇ, ಕಷ್ಟ ಬರಲಿ, ದುಃಖ ಬರಲಿ, ಹಿಂಸೆಗಳು ಬರಲಿ, ನೋವುಗಳು ಬರಲಿ, ನಿನ್ನವರು ಅನ್ನುವವರು ನಿನ್ನನ್ನು ಕೈ ಬಿಡಲಿ, ಕ್ರಿಸ್ತನಿಗಾಗಿ ನಿಂತುಕೊಂಡು ನಿನ್ನ ಜೀವಿತ ಯಾವಾಗಲೂ ಆಶೀರ್ವಾದ. ಆತನ ಮೇಲೆ ಭರವಸೆ ಬಿಡಲಿ, ನಿನ್ನನ್ನು ಎಂದಿಗೂ ಆತನ ತಲೆಬಿಡುವುದು, ಎಂದಿಗೂ ತಲೆಬಿಡುವುದು. ಹೌದು. Why should I trust a God who leaves me in my darkest moment of my life? ನನ್ನ ಜೀವಿತದ ಕತ್ತಲೆ ಸಮಯದಲ್ಲಿ ನನ್ನನ್ನು ಕೈ ಬಿಡುವಂತ ದೇವರನ್ನು ನಾನು ಯಾಕೆ ನಂಬಬೇಕು? Let me read a poem which I have written, which was written on the wall text. ಒಂದು ವಾಲ್ ಟೆಕ್ಸ್ಟ್ ಮೇಲೆ ಒಂದು ಪದ್ಯ ಬಹಳ ಸುಂದರವಾಗಿ ಬರೆಯಲ್ಪಟ್ಟಿದ್ದು. ಆ ಪದ್ಯ ನಿಮಗೆ ಓದಲಿಕ್ಕೆ, ನಿಮಗೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. I saw two footsteps walking on the sand on the seashore. ನಾನು ಎರಡು ಹೆಜ್ಜೆಗಳನ್ನು ಉಸುಗಿನ ಮೇಲೆ ನಡೆಯುವುದನ್ನು ನಾನು ನೋಡಿಕೊಂಡರೆ, ಆ ಹೆಜ್ಜೆಗಳು ನಡೀತಾ 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 ಭಾಗಕ್ಕೆ ಬಂದಾಗ ನಾನು ಒಂದು ಭಾಗಕ್ಕೆ ನಿಂತುಕೊಂಡು ನಾನು ತಿರುಗಿ ನೋಡಿದಾಗ ಒಂದು ಭಾಗದಲ್ಲಿ ಒಂದೇ ಹೆಜ್ಜೆ ಮಾತ್ರ ನಾನು ಕಂಡೆನು, ಇನ್ನೊಂದು ಹೆಜ್ಜೆ ನಾನು ಕಾಣಲಿಲ್ಲ. ಆವಾಗ ನಾನು ಗುರುತಿಸಿದ್ದು ಏನಂತಂದ್ರೆ, ಈ ಒಂದು ಹೆಜ್ಜೆಗಳು ಯಾವಾಗ ಆಗಿತ್ತು ಅಂತಂದ್ರೆ ನನ್ನ ಜೀವನದ ಆ ಕತ್ತಲೆಯ ಆ ಸಮಯದಲ್ಲಿ ಈ ಒಂದು ಹೆಜ್ಜೆಯು ನಾನು ಕಂಡೆ. ಆವಾಗ ಎರಡನೇ ಹೆಜ್ಜೆಗೆ ಅದು ನನ್ನ ದೇವರಿಗೆ ನಾನು ಕೇಳಿದೆ, ನನ್ನ ಸ್ವಾಮಿ, ನನ್ನ ಕರ್ತನೆ, ನನ್ನ ಇಕ್ಕಟ್ಟಿನ ಸಮಯದಲ್ಲಿ, ನನ್ನ ಕತ್ತಲೆಯ ಸಮಯದಲ್ಲಿ, ನನ್ನ ನೋವಿನ ಸಮಯದಲ್ಲಿ ನನ್ನನ್ನು ಯಾಕೆ ನೀನು ತೊರೆದು ಬಿಟ್ಟಿ? ನನ್ನನ್ನು ಯಾಕೆ ಒಬ್ಬ ಒಟ್ಟಿಗನಾಗಿ ನಡೆಯುವ ಹಾಗೆ ನೀನು ಮಾಡಿದಿ ಅಂತಂದಾಗ ಆ ಪದ್ಯಗಾರನು ಬಹಳ ಸುಂದರವಾಗಿ ಬರೆದಂತ ಆ ಮಾತುಗಳೇನಂತಂದ್ರೆ, ನನ್ನ ಮಗನೇ, ನಿನ್ನ ಸುಂದರ ಸಮಯದಲ್ಲಿ ನಿನ್ನೊಟ್ಟಿಗೆ ನಡೆದೆ, ನಿನ್ನ ಕಷ್ಟದ ಸಮಯದಲ್ಲಿ ನೀನು ಕಾಣುವಂತಹ ಹೆಜ್ಜೆಯು ಅದು ನಿನ್ನದಲ್ಲ, ಅದು ನನ್ನ ಹೆಜ್ಜೆಯಾಗಿದೆ. ನಿನ್ನ ಕಷ್ಟದ ಸಮಯದಲ್ಲಿ ನಾನು ನಿನ್ನನ್ನು ಹೊತ್ತಿಕೊಂಡೆ, ಅದು ಹೆಜ್ಜೆಗಳು ನೀನು ನೋಡ್ತಾ ಇದೆಯೋ ಅದು ನನ್ನ ಹೆಜ್ಜೆ. ನಿನ್ನ ಕಷ್ಟವನ್ನು ದಾಟುವ ಹಾವರೆಗೂ ನಾನು ನಿನ್ನನ್ನು ಹೊತ್ತುಕೊಂಡೆ, ನಾನು ದಾಟಿದೆ. ನಿನಗೆ ಕಷ್ಟ ಬರಲಿ, ಆತನ ಮೇಲೆ ಹಾಕಿಕೊಳ್ಳೆ, ನೋವುಗಳು ಬರಲಿ, ಆತನ ಮೇಲೆ ಹಾಕಿಕೊಳ್ಳೆ, ಚಿಂತೆಯಾಗಲಿ, ಅನಾರೋಗ್ಯದಲ್ಲಾಗಲಿ, ನೀರು ಆತನ ಮೇಲೆ ಹಾಕಿಕೋ, ಆತನ ನಿನಗೆ ಎಂದಿಗೂ ಕೈ ಬಿಡುವುದಿಲ್ಲ. ವಿಷಯ ಕೊನೆಯದಾಗಿ ಹೇಳಿ ನಾನು ಮುಗಿಸ್ತೇನೆ. ಅದಾದ ನಂತರ ಪ್ರಪಂಚದ ಭೋಜನೆಗೆ ಹೋಗೋಣ ಪ್ರಿಯರೇ. ದ ಲಾಸ್ಟ್ ಒನ್, ಕೊನೆಯದಾಗಿ, ಇಫ್ ಯುವರ್ ಸನ್ ಹ್ಯಾಸ್ ಸೆಟ್ ಇಟ್ ವಿಲ್ ರೈಸ್ ಅಗೇನ್. ನಿನ್ನ ಸೂರ್ಯನು ಇವತ್ತು ಮುಳುಗಿ ಹೋಗಿದ್ದರೆ ಮತ್ತೆ ನಾಳಿನ ದಿವಸ ಅದನ್ನು ಮತ್ತೆ ಏರಿ ಬರುತ್ತಾನೆ ಪ್ರಿಯರೇ. 4ನೇ ವಚನ ಓದಿಕೊಳ್ಳುವೆ.
ಬಳಲಿ ಹೋದವನನ್ನು ಹೇಗೆ ಮಾತಿನಿಂದ ಆದರಿಸುವಿ ಎಂಬುದನ್ನು ನಾನು ತಿಳಿಯುವ ಹಾಗೆ ಕರ್ತನಾದ ದೇವರು ಶಿಕ್ಷಿತ ನಾಲಿಗೆಯನ್ನು ನನಗೆ ಕೊಟ್ಟಿದ್ದಾನೆ. ಆತನು ಹೊತ್ತಾರೆಯಿಂದ ಹೊತ್ತಾರೆಗೆ ನನ್ನನ್ನು ಎಚ್ಚರಿಸಿ ಆ ಪದಗಳು ಮಾರ್ಕ್ ಮಾಡ್ಕೊಳ್ಳಿ. He wakens me morning by morning. ಬೆಳಗ್ಗೆ ಮುಂಜಾನೆ ಆತನ ಎಬ್ಬಿಸುತ್ತಾನೆ. You know what is the happiest thing? ಬಹಳ ಸಂತೋಷಕರವಾದಂತ ಸುದ್ದಿ ಏನು ಗೊತ್ತ್ರಿ? ಶುಭ ಸಂದೇಶ ಏನು ಗೊತ್ತ್ರಿ? Yesterday there were so many problems. ನಿನ್ನೆ ದಿವಸ ನನಗೆ ಸಿಕ್ಕಾಪಟ್ಟಿ ಕಷ್ಟಗಳಿದ್ದವು, ದುಃಖಗಳಿದ್ದವು ಪ್ರಿಯರೇ, ನೋವುಗಳಿದ್ದವು, ಹೋರಾಟಗಳಿದ್ದವು ಪ್ರಿಯರೇ. ಬೆಳಗ್ಗೆ ಮುಂಜಾನೆ ನಿನ್ನ ಕಣ್ಣು ತೆಗೆದಾಗ ಆತನ ದಯೆಯು ನಿನ್ನ ಮೇಲೆ ಇತ್ತು. ಬೆಳಗ್ಗೆ ಆತನ ದಯೆ ನಿನ್ನ ಮೇಲೆ. ಎಷ್ಟೋ ಜನರು ಪ್ರಿಯರೇ ಆ ರಾತ್ರಿಯ ಪ್ರಯಾಣದಲ್ಲಿ, ಆ ಕತ್ತಲೆಯ ಪ್ರಯಾಣದಲ್ಲಿ ಅವರು ಮಾಡಿದಂತ ಸಂಗತಿ ಏನು ಗೊತ್ತೇ? ಅವರು ಒಂದು ನೇಣುಗಳನ್ನು ಹಾಕಿಕೊಂಡು ಅವ್ರೇನ್ ಮಾಡಿದ್ರು? ಜೀವನ ಬೇಡ ಅಂತ ಹೇಳಿ ಬಿಟ್ಟು ಹೋದರು ಪ್ರಿಯರೇ. ಆದ್ರೆ ಪ್ರಿಯರೇ, ನಮಗೆ ಕಷ್ಟಗಳು ಬಂದರು, ದುಃಖಗಳು ಬಂದರು, ನೋವುಗಳು ಬಂದರು, ನಮಗೆ ಎಲ್ಲಾ ಅವಕಾಶಗಳು, ನಮ್ಮ ದೇಹಗಳನ್ನು ಸಾಯಿಸಿಕೊಳ್ಳುವ ಎಲ್ಲಾ ಅವಕಾಶಗಳು ನಮ್ಮಲ್ಲಿ ಇದ್ದರೂ ಸಹ ಪ್ರಿಯರೇ, ನಾವು ಕಣ್ಣುಗಳನ್ನು ತೆಗೆದಾಗ ಆತನ ಕೃಪೆ ಮತ್ತೊಂದು ಸಾರಿ ಬೆಳಗ್ಗೆ ಮುಂಜಾನೆ ಹೇಳಿದ್ದೇನಂತಂದ್ರೆ, ಭಯ ಪಡಬೇಡ ನನ್ನ ಮಗನೇ, ಮುಂದೆ ಹೋಗು, ಇನ್ನೊಂದು ಅವಕಾಶವಿದೆ ನಿನಗೆ, ಇನ್ನೊಂದು ಅವಕಾಶವಿದೆ. ಒಂದು 2 ದಿವಸಗಳ ಹಿಂದೆ ನಾವೊಂದು ಅಂಕಲ್ ಅವರೊಟ್ಟಿಗೆ ಮಾತನಾಡ್ತಾ ಇದ್ವಿ. ಅವ್ರು ಹೇಳ್ತಾ ಇದ್ರು, ಪಾಸ್ಟರೇ, ಸ್ವಲ್ಪ ವರ್ಷಗಳ ಹಿಂದೆ ನಾನು ಏನ್ ಮಾಡಿದ್ದೆ? ನನ್ನ ಜೀವನವನ್ನು ಅಂತ್ಯ ಮಾಡಿಕೊಳ್ಳಿಕ್ಕೆ ನಾನು ಹೋಗಿದ್ದೆ. ನಾನು ರೈಲ್ವೆ ಟ್ರ್ಯಾಕ್ ನಲ್ಲಿ ಫುಲ್ ಕುಡಿದು ನನ್ನ ಕುತ್ತಿಗೆಯನ್ನು ಒಂದು ಟ್ರ್ಯಾಕ್ ನಲ್ಲಿ, ನನ್ನ ಕಾಲನ್ನು ಇನ್ನೊಂದು ಟ್ರ್ಯಾಕ್ ನಲ್ಲಿ ಹಾಕಿ ನಾನು ಮಲಗಿದೆ. ನಾನು ವಿಚಾರ ಮಾಡಿದ್ದೆ, ನನ್ನ ಜೀವನವನ್ನು ಇಲ್ಲೇ ಅಂತ್ಯಗೊಳಿಸ್ತೇನೆ, ಮುಗಿದು ಹೋಯ್ತು, ನನಗೆ ಬೇಕಾಗಿಲ್ಲ, ನನಗೆ ಹೆಂಡತಿ ಬೇಕಾಗಿಲ್ಲ, ನನಗೆ ಮಕ್ಕಳು ಬೇಕಾಗಿಲ್ಲ, ನನಗೆ ಆಸ್ತಿ ಬೇಡ, ಏನು ಬೇಡ, ನನಗೆ ಏನು ಬೇಡ, ನನ್ನ ಜೀವನನೇ ಬೇಡ ಅಂತ ನಾನು ಮಲಗಿದ್ದೆ. ಆ ಸಮಯದಲ್ಲಿ ಒಂದು ಟ್ರೈನ್ ಇನ್ನು ಹತ್ತಿರ ಬರಬೇಕು ಅನ್ನುವಾಗ ಒಬ್ಬ ಅಜ್ಜ ಓಡಿ ಬಂದು ನನ್ನನ್ನು 2 ಬಗಲಿನಲ್ಲಿ ತನ್ನ ಕೈಗಳನ್ನು ಹಾಕಿ ನಾನು ಹಿಡಿದುಕೊಂಡು ಹೊರಗೆ ಮುಳ್ಳಿನಲ್ಲಿ ನನ್ನನ್ನು ಚೆಲ್ಲಿ ಹಾಕಿದ್ದ. ಆತ ನನಗೆ ಕೇಳಿದಂತ ಮಾತಿನ ಪ್ರಶ್ನೆ ಏನಂತಂದ್ರೆ, ನಿನ್ನ ಹೆಂಡತಿ ಒಟ್ಟಿಗೆ ಜಗಳ ಆಡಿದೆಯೋ, ಅದಕ್ಕಾಗಿ ಸಾಯ್ತಾ ಇದೆಯೋ? ನಾ ಹೇಳಿದೆ ಇಲ್ಲ. ಮಕ್ಕಳ ಒಟ್ಟಿಗೆ ಆಗಿದೆಯೋ? ಇಲ್ಲ. ಸಾಲವಾಗಿದೆಯೋ? ಹೌದು. ನೀ ಹೋಗಿ ನಾನು ಸಾಯ್ತೇನೆ, ನಾನು ಬಿಟ್ಬಿಡು, ನೀನು ಸಾಯ್ತೇನೆ. ಅವಾಗ ಅಜ್ಜ ಬಿಡಲಿಲ್ಲ, ಅವನು ಹೊತ್ತುಕೊಂಡು ಮನೆವರೆಗೂ ಕರ್ಕೊಂಡು ಬಂದಿದ್ದಾರೆ. ಅವ್ರು ನಮಗೆ ಒಂದು ಮಾತು ಹೇಳಿದ್ದೇನೆ ಗೊತ್ತ್ರಿ? ಅವ ಎಲ್ಲಿಂದ ಬಂದ ಗೊತ್ತಿಲ್ಲ ರೀ, ಟ್ರೈನ್ ಬಹಳ ಹತ್ತಿರ ಐತ್ರಿ. ಇಷ್ಟು ಹತ್ತಿರ ಇತ್ತಂತಂದ್ರೆ ಇನ್ನೇನು ಒಂದು ಸ್ವಲ್ಪ ನಿಮಿಷಗಳಲ್ಲಿ ನನ್ನನ್ನು ಕೊಂದು ಹಾಕಬೇಕು, ಅಷ್ಟು ಹತ್ತಿರ ಐತ್ರಿ. ಎಲ್ಲಿಂದ ಬಂದ ಗೊತ್ತಿಲ್ಲ. ಅಂಕಲ್, ನಾನು ಒಂದು ಮಾತು ಹೇಳ್ತೇನೆ, ಎಲ್ಲಿಂದ ಬರಲಿಲ್ಲ ಯೇಸು ಸ್ವಾಮಿ ಕಳಿಸ್ಕೊಟ್ಟ. ಆದ್ರೆ ಎಲ್ಲಿಂದ ಬರಲಿಲ್ಲ, ಆ ಯೇಸು ಸ್ವಾಮಿ ಕಳಿಸ್ಕೊಟ್ಟಾರೆ. ಯಾಕೆ ಗೊತ್ತೇ? ಆ ಯೇಸು ಸ್ವಾಮಿ ಕಳಿಸ್ಕೊಟ್ಟಿದ್ದು ಯಾಕಂದ್ರೆ ನಿನ್ನ ಜೀವಿತಗಳನ್ನು ಬದಲಾವಣೆ ಮಾಡಬೇಕು. Do you want to know who he is? ಅವ್ರು ಯಾರಾದಾರ ಗೊತ್ತಾಗಬೇಕು. ಈ ಸೇರ ಅಂಕಲ್ ಎದ್ದು ಕೊಡ್ತೀವಿ. ದಿಸ್ ಇಸ್ ಅ ಮ್ಯಾನ್. ಈ ವ್ಯಕ್ತಿ ದೇವರು ಅವರನ್ನು ಮರಣದಿಂದ ತೆಗೆದು, ಆ ಕತ್ತಲೆ ಸಮಯದಿಂದ ತೆಗೆದು ಅವರಿಗೆ ಬೆಳಕಿಗೆ ತಂದಂತವ್ರು. He is a man whom God saved. ಈ ವ್ಯಕ್ತಿಯನ್ನು ಅವರು ಜೀವಿಸಿದ್ದಾರೆ. ಇವತ್ತು ಅವರು ಇಡೀ ಕುಟುಂಬ ನಮ್ಮ ಮಧ್ಯದಲ್ಲಿ ಇದೆ. ಅವ್ರ ಮಕ್ಕಳೆಲ್ಲ ದಯಮಾಡಿ ಎದುರಿಸಿಕೊಳ್ಳಿ. ಹುಸೇನ್, ಸಾದಿಕ್, ಕಾನೂನು, ಆಂಟಿ, ದಿಸ್ ಇಸ್ ದ ಫ್ಯಾಮಿಲಿ. ಈ ಕುಟುಂಬ ಏನ್ ಗೊತ್ತ್ರಿ? ಒಂದು ಟೈಮ್ನಲ್ಲಿ ಅವರ ಜೀವನದ ಮೇಲೆ ಭರವಸೆ ಬಿಟ್ಟು ಅವ್ರು ನನಗೆ ಹೇಳಿದ್ದು ಏನ್ ಗೊತ್ತ್ರಿ? ಪಾಸ್ಟರೇ, ನಾವೆಲ್ಲ 5 ಮಂದಿ ಕೂತ್ಕೊಂಡಿದ್ದೀವಿ, ಒಂದು ಪಾಯ್ಸನ್ ಬಾಟಲ್ಗೆಲ್ಲ ಹಿಡ್ಕೊಂಡಿದ್ವಿ, ಇನ್ನು ನಾವು ಕುಡಿದು ನಮ್ಮ ಜೀವನಗಳನ್ನ ಮುಗಿಸಬೇಕು ಅಂತ ಕೂತಾಗ ಒಂದು ಬಾಗಿಲದ ಮೇಲೆ ಯಾರೋ ಜೋರಾಗಿ ತಟ್ಟಿ ಹೇಳಿದರು, ನೀನು ಬಾಗಿಲುಗಳನ್ನು ತೆಗೆಯದೆ ಹೋದರೆ ನಾವು ಒಡೆದು ಒಳಗೆ ಬರ್ತೇವೆ. ಅವಾಗ ಅವ್ರು ಹೇಳಿದ್ದೇನು ಗೊತ್ತ್ರಿ? ಯಾಕಾದ್ರೂ ನಮ್ಮ ಜೀವನ ಉಳಿಸಿದೆ. ನಿಮ್ಮ ಜೀವನವನ್ನು ಅವರು ಉಳಿಸಿದಿದ್ದಾರೆ, ನನ್ನ ಯೇಸು ಸ್ವಾಮಿ ನಿಮ್ಮನ್ನು ಉಳಿಸಿದ್ದಾರೆ. ನನ್ನ ಯೇಸು ಸ್ವಾಮಿ ನಿಮ್ಮನ್ನು ಉಳಿಸಿದ್ದಾನೆ, ನನ್ನ ಯೇಸು ಸ್ವಾಮಿ ನಿಮ್ಮನ್ನು ಕಾಪಾಡಿದ್ದಾನೆ. ಯಾಕೆ ಗೊತ್ತ್ರಿ? ನಾ ಹೇಳ್ತೇನೆ ಕೇಳಬೇಕು. ನಿಮ್ಮ ಇಡೀ ಶಿರಡಿ ನಗರನ್ನು, ಶಿರಡಿ ನಗರಿಗೆ ಆ ಬೆಟ್ಟದ ಮೇಲೆ
ಹಚ್ಚಿದಂತ ದೀಪಗಳು ನೀವೇ. ನನ್ನ ದೇವರು ನಿನ್ನನ್ನು ಕೈ ಬಿಡಲಿಲ್ಲ, ನನ್ನ ದೇವರು ನಿನ್ನನ್ನು ಕಾಪಾಡಿದ್ದಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಿಯರೇ, ಕತ್ತಲೆಯ ಸಮಯದಲ್ಲಿ ದೇವರು ನಿನ್ನನ್ನು ಕೈ ಬಿಟ್ಟಿಲ್ಲ, ಆತ ನಿಮ್ಮನ್ನು ಆಶೀರ್ವದಿಸಿದ್ದಾನೆ, ನಿಮ್ಮನ್ನು ಅಭಿವೃದ್ಧಿಪಡಿಸಿದ್ದಾನೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ನಿನಗೆ ನಿನ್ನ ಕೃಪೆ, ನಿನ್ನ ದಯೆ, ನಿನ್ನ ಕರುಣೆಗಾಗಿ ಈ ದಿವಸವನ್ನು ಆಶೀರ್ವದಿಸಿದೆ. ನಿನ್ನ ಕೃಪೆಯನ್ನು ತೋರಿಸಿದೆ, ನಮ್ಮನ್ನು ಬಲಪಡಿಸಿದೆ, ನಿನ್ನ ಚಿತ್ತದಲ್ಲಿ ನಮ್ಮನ್ನು ನೆಲೆಗೊಳಿಸಿದೆ. ಸ್ವಾಮಿ, ಇಲ್ಲಿ ಬಂದಂಥ ಪ್ರತಿಯೊಂದು ಕುಟುಂಬವನ್ನು ಆಶೀರ್ವದಿಸು. ಕತ್ತಲೆಯಲ್ಲಿ ನಾವು ದಾಟುವಾಗ ನಮ್ಮನ್ನು ಬಲಪಡಿಸು. ಯೇಸುವಿನ ಹೆಸರಿನಲ್ಲಿ ನಾವು ಬೆಳೆದಿದ್ದೇವೆ. ಬೇರೆ ಸಮಯದಲ್ಲಿ